ನಮಸ್ಕಾರ. ಫಾದರ್ ಮುಲ್ಲಾರ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಮಾನ್ಸಾ ಮಡಿವಾಳ್. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಹೃದಯ ಕವಾಟ ಸಮಸ್ಯೆಗಳು ಮತ್ತು ಪರಿಹಾರಗಳು ಅನ್ನುವಂತಹ ವಿಚಾರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಪಡೆಯೋದಿಕ್ಕಿದ್ದೇವೆ. ಇಷ್ಟೂ ದಿನಗಳಲ್ಲಿ ಫಾದರ್ ಮುಲ್ಲಾರ್ ಆಸ್ಪತ್ರೆಯ ಒಂದು ಅರ್ಪಣೆ ಮಾಡಿದಂತಹ ಈ ಒಂದು ಆರೋಗ್ಯ ದೀಪ ಕಾರ್ಯಕ್ರಮದಲ್ಲಿ ಹಲವಾರು ವಿಚಾರಗಳ ಕುರಿತಂತೆ ನಾವು ಒಂದು ಮಾಹಿತಿಯನ್ನು ಕಲೆ ಹಾಕುವ ಪ್ರಯತ್ನ ಮಾಡಿದ್ವಿ. ಬೇರೆ ಬೇರೆ ಸಂಚಿಕೆಗಳಲ್ಲಿ ಬೇರೆ ಬೇರೆ ಕಾಯಿಲೆಗಳು, ರೋಗಗಳ ಬಗೆಗಿನ ಹಾಗೆಯೇ ಸಮಸ್ಯೆಗಳ ಬಗೆಗಿನ ಕುರಿತಾಗಿ ಮಾತುಕತೆಯನ್ನು ನಡೆಸಿದ್ದೀವಿ. ಇವತ್ತು ನಾವು ದ ಮೇನ್ ಆರ್ಗನ್ ಆಫ್ ಅವರ್ ಹ್ಯೂಮನ್ ಬಾಡಿ, ಹಾರ್ಟ್, ಮನುಷ್ಯನ ದೇಹದ ಅತ್ಯಮೂಲ್ಯ ಅಂಗಗಳಲ್ಲಿ ಒಂದಾದಂತಹ ಹೃದಯ ಸಂಬಂಧದ ಒಂದು ಕಾಯಿಲೆಯ ಕುರಿತಾಗಿ ಇವತ್ತು ಮಾತುಕತೆಯನ್ನು ಆಡೋದಿಕ್ಕಿದ್ದೇವೆ. ಇವತ್ತು ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಫಾದರ್ ಮುಲ್ಲಾರ್ ಆಸ್ಪತ್ರೆಯ ಕಾರ್ಡಿಯಾಲಜಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ನುರಿತ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಅಶೋಕ್ ಜೈನ್ ಅವರಿದ್ದಾರೆ. ಬನ್ನಿ ನಮ್ಮ ವೈದ್ಯರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡುವ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ವೀಕ್ಷಕರೇ, ನಾನಾಗಲೇ ಹೇಳಿದೆ, ಹಾರ್ಟ್, ಹೃದಯ ಅನ್ನುವಂಥದ್ದು ಮನುಷ್ಯನ ದೇಹದಲ್ಲಿ ಬರುವಂತಹ ಪ್ರಮುಖ ಅಂಗಗಳಲ್ಲಿ ಒಂದು. 24 ಗಂಟೆ ಕೂಡ ಕೆಲಸ ಮಾಡುವಂತಹ ಈ ಅಂಗದಲ್ಲಿ ಏನಾದರೂ ಸಣ್ಣ ಸಮಸ್ಯೆ ಕಾಣಿಸ್ಕೊಂಡ್ರೆ ಕೂಡ ಅದು ಬಹಳಷ್ಟು ಗಂಭೀರವಾದ ಸಮಸ್ಯೆಯಾಗಿ ಪರಿಣಮಿಸಬಹುದು. ಮನುಷ್ಯನ ಆಯುಷ್ಯವನ್ನು ಕೊಲ್ಲುವಂತಹ ಸಮಸ್ಯೆಯಾಗಿ ಈ ಒಂದು ಸಮಸ್ಯೆಗಳು ಕಾರಣ ಆಗುತ್ತೆ. ಸೊ ಹೀಗಾಗಿರ್ಬೇಕಾದ್ರೆ ಯಾವುದೇ ಒಂದು ಸಮಸ್ಯೆ, ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ತೊಂದರೆಗಳು ಬಂದಾಗ ಗುಣಲಕ್ಷಣಗಳನ್ನು ತಿಳ್ಕೊಳ್ಳುವಂಥದ್ದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೇವೆ. ಸೊ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಹೃದಯ ಕವಾಟುಗಳಲ್ಲಿ ಬರುವಂತಹ ಸಮಸ್ಯೆಗಳು ಏನು, ಇದರಲ್ಲಿ ಕಂಡು ಬರುವಂತಹ ಲಕ್ಷಣಗಳು ಏನು, ಲಕ್ಷಣಗಳು ಕಂಡು ಬಂದ ತಕ್ಷಣ ನಾವು ಯಾವ ರೀತಿಯಲ್ಲಿ ವೈದ್ಯರನ್ನ ಸಂಪರ್ಕ ಮಾಡಬೇಕು, ಇನ್ನು ವೈದ್ಯ ಲೋಕದಲ್ಲಿ ಯಾವ ರೀತಿಯಾದ ಚಿಕಿತ್ಸೆಗಳಿವೆ, ಎಲ್ಲ ಒಂದು ಪ್ರಶ್ನೆಗಳಿಗೆ ಇವತ್ತು ಉತ್ತರವನ್ನ ಕಂಡುಕೊಳ್ಳುವ. ಸೊ ಲೆಟ್ ಅಸ್ ಗೋ ಟು ದ ಡಾಕ್ಟರ್. ಡಾಕ್ಟರ್, ನನ್ನ ಮೊದಲ ಪ್ರಶ್ನೆ, ಈಗ ರೋಗ ಅಥವಾ ರೋಗದ ಸಿಂಪ್ಟಮ್ಸ್ ಅನ್ನ ಬಗ್ಗೆ ಮಾತನಾಡೋ ಮೊದಲು ನಾವು ಅಂಗಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬೇಕಾಗುತ್ತೆ. ಎಸ್ಪೆಷಲಿ ಹೃದಯದ ಕವಾಟುಗಳು ಅಂತ ಹೇಳಿದ ಕೂಡಲೇ ಹೆಚ್ಚಿನವರಿಗೆ ಇದು ಏನು ಅಂತಾನೆ ತಿಳಿದಿರೋದಿಲ್ಲ, ಇನ್ಕ್ಲೂಡಿಂಗ್ ಮೀ. ಸೊ ಈ ಹೃದಯದ ಕವಾಟುಗಳು ಅಂದ್ರೆ ಏನು, ಅಂಡ್ ಇವುಗಳ ಒಂದು ಕಾರ್ಯ ತತ್ಪರತೆ ಏನು, ಯಾವ ರೀತಿಯಾಗಿ ಕಾರ್ಯವನ್ನ ಮಾಡುತ್ತೆ, ಇದರ ಒಂದು ಎಲ್ಲಿ ಈ ಅಂಗವನ್ನು ನಾವು ಕಾಣಬಹುದು? ಓಕೆ, ಮೊದಲನೇದಾಗಿ ಡೈಜಿ ವರ್ಲ್ಡ್ನ ಎಲ್ಲ ವೀಕ್ಷಕರ ಬಂಧುಗಳಿಗೆ ನಮಸ್ಕಾರಗಳನ್ನು ಹೇಳ್ತಾ ಇದ್ದೇವೆ. ನೀವು ಆವಾಗಲೇ ಹೇಳಿದ್ರಿ, ಹೃದಯ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಬಡ್ಕೊಳ್ತಾ ಇರ್ತದೆ ಅಂತ ಹೇಳಿ. ಅಂದರೆ ಹುಟ್ಟಿನಿಂದ ಸಾಯುವವರೆಗೆ ಹೃದಯ ಬಡ್ಕೊಳ್ತಾನೆ ಇರಬೇಕಾಗ್ತದೆ. ಈ ಹೃದಯ ಬಡ್ಕೊಳ್ಳುವಾಗ ಯಾಕೆ ಬಡ್ಕೊಳ್ತದೆ ಅಂಥೇಳಿ ನಾವು ತಿಳ್ಕೊಳ್ಬೇಕು. ಹೃದಯದ ಕಾರ್ಯ ಏನು ಅಂಥೇಳಿ. ಹೃದಯದ ಮುಖ್ಯ ಕಾರ್ಯ ಏನು ಅಂತ ಹೇಳಿದರೆ, ಆಕ್ಸಿಜನೇಟೆಡ್ ಬ್ಲಡ್ಡನ್ನು ದೇಹದ ವಿವಿಧ ಭಾಗಗಳಿಗೆ ಸಪ್ಲೈ ಮಾಡುವಂಥದ್ದು ಅಂತ ಹೇಳಿದರೆ ಪಂಪಿಂಗ್ ಆ್ಯಕ್ಷನ್ ಅಷ್ಟೇ. ಅಂದರೆ ಹೃದಯದಲ್ಲಿ 4 ರೀತಿಯ ಕೋಣೆಗಳಿರ್ತದೆ, 4 ಕೋಣೆಗಳಿರ್ತದೆ. ಈ 4 ಕೋಣೆಗಳಲ್ಲಿ ಬಲಭಾಗದ 2 ಕೋಣೆಗಳು ಡಿಆಕ್ಸಿಜನೇಟೆಡ್ ಬ್ಲಡ್, ಅಂದರೆ ದೇಹದ ವಿವಿಧ ಭಾಗಗಳಲ್ಲಿ ಯೂಸ್ ಆದಂತಹ ಬ್ಲಡ್, ಅದನ್ನು ಅಶುದ್ಧ ರಕ್ತನಾಳ ಅಂತೇಳಿ, ಅಶುದ್ಧ ರಕ್ತ ಅಂತೇಳಿ ಹೇಳ್ತೇವೆ. ಈ ಅಶುದ್ಧ ರಕ್ತ ದೇಹದ ಬಲಭಾಗಕ್ಕೆ, ಹೃದಯದ ಬಲಭಾಗಕ್ಕೆ ಬಂದು ಸೇರ್ತದೆ. ಸೊ ದೇಹದ ವಿವಿಧ ಭಾಗಗಳು ಆಕ್ಸಿಜನನ್ನು ಯೂಸ್ ಮಾಡ್ಕೊಳ್ತದೆ. ಅಂದರೆ ಬ್ರೈನ್ ಇರ್ಬೋದು, ಲಿವರ್ ಇರ್ಬೋದು, ಕಿಡ್ನಿ ಇರ್ಬೋದು, ಕೈಗಳಿರ್ಬೋದು, ಕಾಳುಗಳಿರ್ಬೋದು, ಮಸಲ್ಸ್ ಇರ್ಬೋದು, ಎಲ್ಲದಕ್ಕೂ ಆಕ್ಸಿಜನ್ ಬೇಕು. ಈ ಆಕ್ಸಿಜನ್ ಯೂಸ್ ಆದಂತಹ ಡಿಆಕ್ಸಿಜನೇಟೆಡ್ ಬ್ಲಡ್ ಅಂದರೆ ಅಶುದ್ಧ ರಕ್ತ ದೇಹದ ಬಲಭಾಗಕ್ಕೆ ಬಂದು ಸೇರ್ತದೆ. ಬಲಭಾಗದಲ್ಲೂ 2 ರೀತಿಯ 2 ಕೋಣೆಗಳಿದೆ. ಈ 2 ಕೋಣೆಗಳಲ್ಲಿ ರೈಟ್ ಏಟ್ರಿಯಮ್ ಅಂತೇಳಿ ಅಲ್ಲಿ ಬಂದು ರಕ್ತ ಬಂದು ಸೇರ್ತದೆ. ಇದನ್ನು ಬಲ ಹೃತ್ಕರ್ಣ ಅಂಥೇಳಿ ಕರಿತೇವೆ ಕನ್ನಡದಲ್ಲಿ. ಈ ಸೇರಿದಂತಹ ರಕ್ತ ಬಲ ಹೃತ್ಕುಕ್ಷಿಗೆ ಹರಿಯುತ್ತದೆ, ಅಂದರೆ ಕೆಳಗಡೆಯ ಭಾಗ. ಆ ಭಾಗದಿಂದ ಶ್ವಾಸಕೋಶಕ್ಕೆ ಪಂಪ್ ಮಾಡಬೇಕು. ಈ ರೈಟ್ ವೆಂಟ್ರಿಕಲ್ ಅಂತ ಏನು ಹೇಳ್ತೇವೆ, ಬಲ ಹೃತ್ಕುಕ್ಷಿ, ಅದು ಪಂಪ್ ಮಾಡ್ತದೆ. ಎಲ್ಲಿಗೆ? ಶ್ವಾಸಕೋಶಕ್ಕೆ. ಏನಕ್ಕೆ ಪಂಪ್ ಮಾಡ್ತದೆ ಅಂತ ಕೇಳಿದರೆ, ಈ ಅಶುದ್ಧ ರಕ್ತ ಶುದ್ಧ ಆಗುವ ಆರ್ಗನ್ ಯಾವುದು ಕೇಳಿದರೆ ಶ್ವಾಸಕೋಶ. ಈ ಶ್ವಾಸಕೋಶದಲ್ಲಿ ಈ ರಕ್ತ ಶುದ್ಧ ಆಗ್ತದೆ, ಅಂದರೆ ನಾವು ಸೇವಿಸಿದಂಥ ಆಕ್ಸಿಜನನ್ನು ಬ್ಲಡ್ನೊತ್ತಿಗೆ ಮಿಕ್ಸ್ ಆಗ್ತದೆ. ಆಗ ಅದು ಶುದ್ಧ ರಕ್ತ ಅಂಥೇಳಿ ಹೇಳ್ತೇವೆ, ಅಂದರೆ ಆಕ್ಸಿಜನೇಟೆಡ್ ಬ್ಲಡ್ ಅಂಥೇಳಿ. ಹೀಗೆ ಬಲಭಾಗದಲ್ಲಿ 2 ಚೇಂಬರ್ಸ್ ಇರ್ತದೆ, 2 ಚೇಂಬರ್ಸ್, ರೈಟ್ ಏಟ್ರಿಯಮ್ ಮತ್ತು ರೈಟ್ ವೆಂಟ್ರಿಕಲ್. ಇದರ ಮಧ್ಯೆ ಒಂದು ದ್ವಾರ ಇರ್ತದೆ, ಬಾಗಿಲಿರ್ತದೆ. ಇದನ್ನು ನಾವು ಕವಾಟ ಅಂತೇಳಿ ಹೇಳ್ತೇವೆ. ಇದನ್ನು ಟ್ರೈಕಸ್ಪಿಡ್ ವ್ಯಾಲ್ವ್ ಅಥವಾ ತ್ರಿದಳ ಕವಾಟ ಅಂತೇಳಿ ಹೇಳ್ತೇವೆ. ಇನ್ನು ಈ ರೈಟ್ ವೆಂಟ್ರಿಕಲ್ ಮತ್ತು ಶ್ವಾಸಕೋಶದ ಮಧ್ಯೆ ಒಂದು ಕವಾಟ ಇರ್ತದೆ. ಇದನ್ನು ನಾವು ಪುಪ್ಪೂಸಕ ಕವಾಟ ಅಂಥೇಳಿ ಕರಿತೇವೆ ಕನ್ನಡದಲ್ಲಿ. ಇಂಗ್ಲೀಷಲ್ಲಿ ಪಲ್ಮನರಿ ವ್ಯಾಲ್ವ್ ಅಂಥೇಳಿ ನಾವು ಕರಿತೇವೆ. ಇನ್ನು ಈ ಶುದ್ಧವಾದಂತಹ ರಕ್ತ ಇದು
ಎಡಭಾಗಕ್ಕೆ ಬಂದು ಸೇರ್ತದೆ, ಎಡಭಾಗದ ಹಾರ್ಟಿಗೆ ಬಂದು ಸೇರ್ತದೆ. ಇದನ್ನು ಸಂಗ್ರಹ ಮಾಡಲಿಕ್ಕೆ ಒಂದು ಚೇಂಬರ್ ಇರ್ತದೆ, ಅದನ್ನು ಲೆಫ್ಟ್ ಏಟ್ರಿಯಂ ಅಂತೇಳಿ ನಾವು ಕರಿತೇವೆ. ಅದನ್ನು ಎಡ ಹೃತ್ಕರ್ಣ ಅಂತೇಳಿ ನಾವು ಕರಿತೇವೆ ಕನ್ನಡದಲ್ಲಿ. ಇನ್ನು ಈ ಶೇಖರಣೆಯಾದಂಥ ರಕ್ತ ದೇಹದ ವಿವಿಧ ಭಾಗಗಳಿಗೆ ಪಂಪ್ ಆಗಬೇಕು. ಅದು ಕೆಳಗಡೆಯ ಭಾಗ ಅಂತೇಳಿದರೆ ಲೆಫ್ಟ್ ವೆಂಟ್ರಿಕಲ್ ಅಂತೇಳಿದರೆ ಎಡ ಹೃತ್ಕುಕ್ಷಿ ಅಂತೇಳಿ ಹೇಳ್ತೇವೆ. ಈ ಎಡ ಹೃತ್ಕುಕ್ಷಿ ಪಂಪ್ ಮಾಡಿ ದೇಹದ ವಿವಿಧ ಭಾಗಗಳಿಗೆ ಶುದ್ಧ ರಕ್ತವನ್ನು ಕಳಿಸ್ತದೆ. ಇದು ಮುಖ್ಯವಾಗಿ ಹೃದಯದ ಒಂದು ಫಂಕ್ಷನ್ಸ್ ಅಂತೇಳಿ. ಈ ಬಲಭಾಗದಲ್ಲಿ ನಾನು ಹೇಳಿದಾಗೆ 2 ಕವಾಟಗಳಿರ್ತದೆ, ಅದೇ ರೀತಿಯಲ್ಲಿ ಎಡಭಾಗದಲ್ಲೂ 2 ಕವಾಟಗಳಿರ್ತದೆ. ಈ ಲೆಫ್ಟ್ ಏಟ್ರಿಯಂ ಮತ್ತು ಲೆಫ್ಟ್ ವೆಂಟ್ರಿಕಲ್ ಮಧ್ಯೆ ಒಂದು ಕವಾಟ, ಇದನ್ನು ನಾವು ಮೈಟ್ರಲ್ ವ್ಯಾಲ್ವ್ ಅಂತೇಳಿ ಕರಿತೇವೆ, ಅಥವಾ ದ್ವಿದಳ ಕವಾಟ ಅಂತೇಳಿ. ಅಂದರೆ 2 ದಳಗಳಿರ್ತದೆ ಅದರಲ್ಲಿ, ಅದಕ್ಕೋಸ್ಕರ ಇದನ್ನು ದ್ವಿದಳ ಕವಾಟ ಅಂತೇಳಿ ಕರಿತೇವೆ. ಇನ್ನು ಲೆಫ್ಟ್ ವೆಂಟ್ರಿಕಲಿಂದ ಮಹಾ ಅಪಧಮನಿ ಅಂತೇಳಿದರೆ ದೊಡ್ಡ ರಕ್ತ ಇರ್ತದೆ. ಆ ದೊಡ್ಡ ರಕ್ತನಾಳ ದೇಹದ ವಿವಿಧ ಭಾಗಗಳಿಗೆ ರಕ್ತವನ್ನು ಸಪ್ಲೈ ಮಾಡುವಂಥದ್ದು. ಆ ಕವಾಟವನ್ನು ನಾವು ಅಯೋಟಿಕ್ ವ್ಯಾಲ್ವ್ ಅಂತೇಳಿ ಕರಿತೇವೆ. ಸೊ ಅಯೋಟಿಕ್ ವ್ಯಾಲ್ವ್ ಕನ್ನಡದಲ್ಲಿ ಮಹಾ ಅಪಧಮನಿ ಕವಾಟ ಅಂಥೇಳಿ ಕರಿತೇವೆ. ಹೀಗೆ ಬಲಭಾಗದಲ್ಲಿ 2 ಕವಾಟ, ಎಡಭಾಗದಲ್ಲಿ 2 ಕವಾಟಗಳಿರ್ತದೆ. ಈ ಕವಾಟ ಏನಕ್ಕೆ ಬೇಕು ಅಂತ ಕೇಳಿದರೆ, ಇವಾಗ ನಾನು ಹೇಳಿದೆ ಈ ರೀತಿಯಲ್ಲಿ ಈ ಎಲ್ಲ ಪ್ರೋಸೆಸ್ ದೇಹದಲ್ಲಿ ಹೃದಯದಲ್ಲಿ ತಗೊಳ್ಳಿಕ್ಕೆ ಎಷ್ಟು ಟೈಮ್ ತಗೊಳ್ತದೆ ಕೇಳಿದರೆ 0.8 ಸೆಕೆಂಡ್ಸ್, ಅಂದರೆ 1 ಸೆಕೆಂಡಿಗಿಂತಲೂ ಕಮ್ಮಿ. ಅಂದರೆ ಒಂದು ದಿವಸದಲ್ಲಿ 1,00,000 ಟೈಮ್ ಈ ಸೇಮ್ ಪ್ರೋಸೆಸ್ ಆಗಬೇಕು ಮಾನವನ ಹೃದಯದಲ್ಲಿ. ಸೊ ಇಷ್ಟೊಂದು ಸಲ ಆಗುವಾಗ ಯಾವುದೇ ರೀತಿಯ ವ್ಯತ್ಯಾಸ ಬರದಂಗೆ ನೋಡ್ಕೊಳ್ಬೇಕು. ಸೊ ಇದನ್ನು ನಿಯಂತ್ರಣ ಮಾಡುವಂಥದ್ದು ಯಾವುದು ಕೇಳಿದರೆ ಈ ವ್ಯಾಲ್ವ್ಗಳ ಕೆಲಸ ಏನು ಕೇಳಿದರೆ, ರಕ್ತ ಏಕಮುಖವಾಗಿ ಹರಿಬೇಕು, ಅಂದರೆ ಒಂದೇ ಡೈರೆಕ್ಷನಲ್ಲಿ ಹರಿಬೇಕು. ಅದು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹರಿಯುವಾಗ ಹಿಂದೆ ಬರಬಾರದು, ಯಾವತ್ತೂ ಒಂದೇ ಮುಖವಾಗಿ ಹರಿಬೇಕು. ಅಂದರೆ ಹಿಮ್ಮುಖವಾಗಿ ಹರಿದ್ರೆ ತೊಂದರೆ ಆಗಿದೆ ಅಂತೇಳಿ ಲೆಕ್ಕ. ಸೊ ಏಕಮುಖವಾಗಿ ರಕ್ತವನ್ನು ಹರಿಯಲಿಕ್ಕೆ ಸಹಾಯ ಮಾಡುವಂಥದ್ದು ಈ ಕವಾಟಗಳು. ಅದರಿಂದ ಈ ಕವಾಟಗಳು ಈ ರೀತಿಯಲ್ಲಿ ಕೆಲಸ ಮಾಡ್ತದೆ. ಓಕೆ, ಇವಾಗ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ತುಂಬಾನೇ ಕಾಡ್ತಾ ಇದೆ. ಎಸ್ಪೆಷಲಿ ನಮ್ಮ ಒಂದು ಲೈಫ್ ಸ್ಟೈಲ್ ಇರ್ಬೋದು, ಬ್ಯುಸಿ ಶೆಡ್ಯೂಲ್ಸ್ ಆಗಿರ್ಬೋದು, ಹಾಗೆಯೇ ಸ್ಟ್ರೆಸ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ ಸ್ಟ್ರೆಸ್ ಇಂದಾಗಿ ಹಾರ್ಟ್ ರಿಲೇಟೆಡ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಇನ್ನು ಹೃದಯದ ಕವಾಟ ವ್ಯಾಲ್ವ್ಸ್ ನ ಒಂದು ಸಮಸ್ಯೆ ಒಂದು ಸಂಖ್ಯೆಯಲ್ಲಿ ಹೇಳೋದಾದ್ರೆ ಎಷ್ಟರ ಮಟ್ಟಿಗೆ ಒಂದು ಸಾಮಾನ್ಯ? ನಾವು ಇವಾಗ ಹೆಚ್ಚಾಗಿ ಮಾತನಾಡುವಂಥದ್ದು ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಎಲ್ಲರೂ ಮಾತಾಡ್ತಾರೆ ಅದರ ಬಗ್ಗೆ. ಅಂದರೆ ಹಾರ್ಟ್ ಅಟ್ಯಾಕ್ನ ಬಗ್ಗೆ ಹೆಚ್ಚಿನವರಿಗೆ ಅರಿವಿದೆ. ಇವಾಗ ಸಾಮಾಜಿಕ ಜಾಲತಾಣಗಳ ಮೂಲಕ ಇರ್ಬೋದು, ಅಥವಾ ಡಾಕ್ಟರ್ಸ್ಗಳ ಮೂಲಕ ಇರ್ಬೋದು, ಇದರ ಬಗ್ಗೆ ಅರಿವಿದೆ. ಯಾಕೆ ಅರಿವಿದೆ ಅಂತ ಕೇಳಿದರೆ, ಅದು ದೊಡ್ಡ ಪ್ರಮಾಣದಲ್ಲಿ ಇದೆ. ಆಲ್ಮೋಸ್ಟ್ ನಾವೀಗ ಒಂದು ಒ ಪಿ ಡಿಯಲ್ಲಿ ಕೂತಾಗ 100 ಪೇಷಂಟ್ಸ್ ಬಂದಿದ್ದಾರೆ ಅಂತ ಹೇಳಿದರೆ ಒಂದು ಒ ಪಿ ಡಿಗೆ, ಅದರಲ್ಲಿ ಒಂದು 70ರಿಂದ 75% ಜನ ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ ಆಗಿರ್ತಾರೆ. ಸೊ ಹಾರ್ಟ್ ಅಟ್ಯಾಕ್ ಆಗಿದ್ದವರು ಇರ್ಬೋದು, ಅಥವಾ ಇನ್ನು ಬ್ಲಾಕ್ ಇದ್ದವರು ಇರ್ಬೋದು, ಆ ರೀತಿಯಾದಂಥ ಸಮಸ್ಯೆಗಳಿಂದ ಬರ್ತಾರೆ. ಇನ್ನು ಈ ವ್ಯಾಲ್ವ್ ಪ್ರಾಬ್ಲಮ್ ತೊಂದರೆಗಳಿಂದ ಬರುವವರು ಎಷ್ಟು ಸಂಖ್ಯೆ ಅಂತ ಕೇಳಿದರೆ 10ರಿಂದ 15%. ಅಂದರೆ 100ರಲ್ಲಿ ಒಂದು 10ರಿಂದ ಹೃದಯ ಸಮಸ್ಯೆ ಇರುವವರಲ್ಲಿ 10ರಿಂದ 15% ಜನರಿಗೆ ಈ ವ್ಯಾಲ್ವ್ ಸಮಸ್ಯೆಗಳು ಇರ್ತದೆ. ಕೆಲವರಿಗೆ ಈ ಸಮಸ್ಯೆಗಳಿಂದ ಲಕ್ಷಣಗಳು ಕಂಡು ತೊಂದರೆಗಳು ಇರ್ಬೋದು, ಅಥವಾ ತೊಂದರೆ ಇಲ್ಲದೆ ಸಮಸ್ಯೆಗಳು ಇದೆ ಆದರೆ ತೊಂದರೆಗಳು ಬಂದಿಲ್ಲ ಅವರಿಗಿನ್ನು, ಅಂತಹ ಒಂದು ಕವಾಟಗಳ ಸಮಸ್ಯೆ ಕೂಡ ಇರ್ಬೋದು. ಈ ರೀತಿಯಲ್ಲಿ ಒಂದು 10ರಿಂದ 15% ಜನರಿಗೆ ಹೃದಯದ ಕವಾಟಗಳ ಸಮಸ್ಯೆ ಇರ್ತದೆ. ಓಕೆ, ಇವಾಗ ಏಜ್ ಫ್ಯಾಕ್ಟರ್ ಅನ್ನು ತಗೊಂಡ್ರೆ ಒಂದು ಯಾವ ವಯಸ್ಸಲ್ಲಿ ಒಂದು ಹೃದಯದ ಕವಾಟಿನ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ? ಏಜ್ ಇದೆಯಾ ಇದಕ್ಕೆ? ಹೌದು, ನಾನು ಇವಾಗ ಹೇಳಿದಾಗೆ ಈ ಕವಾಟಗಳ ಸಮಸ್ಯೆ ಬೇರೆ ಬೇರೆ ಕಾರಣಗಳಿಂದ ಬರ್ತದೆ. ಇವಾಗ ಹುಟ್ಟಿನಿಂದ ಸಾಯುವವರೆಗೆ ಈ ಕವಾಟಗಳು ಫಂಕ್ಷನ್ ಮಾಡ್ತದೆ. ಸೊ ಅಂದರೆ ಹುಟ್ಟಿನ ಮಗುವಿಗೆ ಕೂಡ ಕವಾಟದ ಸಮಸ್ಯೆ ಬರುವಂಥ ಸಾಧ್ಯತೆ ಇರ್ತದೆ. ಏನಕ್ಕೆ ಅಂತ ಕೇಳಿದರೆ, ಆರ್ಗನ್ ಡೆವಲಪ್ಮೆಂಟ್ ಆಗುವಾಗ, ಅಂದರೆ ಹೃದಯದ ಡೆವಲಪ್ಮೆಂಟ್ ಆಗುವಾಗ ಭ್ರೂಣದಲ್ಲಿ ಕೆಲವು ಕವಾಟಗಳು ಕರೆಕ್ಟಾಗಿ ಓಪನ್ ಆಗದೇ ಇರುವಂಥದ್ದು, ಕೆಲವು ಕವಾಟಗಳು ಲೀಕೇಜ್ ಇರುವಂಥದ್ದು, ಈ ಸಮಸ್ಯೆಗಳೆಲ್ಲ ಹುಟ್ಟಿದ ಮಗುವಿಗೂ ಇರ್ಬೋದು. ಅಥವಾ ಕೆಲವು ಸಮಸ್ಯೆಗಳು, ಇವಾಗ ಇಂಡಿಯಾದಲ್ಲಿ ನಾವು ಹೇಳ್ತೇವೆ ಇನ್ಫೆಕ್ಷನ್ಸ್ ಜಾಸ್ತಿ ಆದಾಗ ರೊಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತೇಳಿ ಬರ್ತದೆ. ಇದು ವ್ಯಾಲ್ವ್ಸನ್ನು ಡ್ಯಾಮೇಜ್ ಮಾಡ್ತದೆ. ಈ ಡ್ಯಾಮೇಜ್ ಮಾಡಿದಾಗ ಏನಾಗ್ತದೆ, ಸಾಮಾನ್ಯವಾಗಿ 20ರಿಂದ 30 ವರ್ಷದ ಜನರಲ್ಲಿ, ವಯಸ್ಕರಲ್ಲಿ ಈ ಒಂದು ರೊಮ್ಯಾಟಿಕ್ ಹಾರ್ಟ್ ಡಿಸೀಸ್ ಪ್ರಾಬ್ಲಮ್ಸ್ಗಳು ಕಾಣುವಂಥದ್ದು, ಅಥವಾ ಅದು 30-40 ವರ್ಷದಲ್ಲೂ ಕಾಣುವಂಥದ್ದನ್ನು ನಾವು ನೋಡ್ತೇವೆ. ಇನ್ನು ಕೆಲವು ಕಾಯಿಲೆಗಳು, ಫಾರ್ ಎಕ್ಸಾಂಪಲ್ ಎಡಭಾಗದ ರಕ್ತನ ಕವಾಟ, ಅಯೋಟಿಕ್ ಸ್ಟೀನೋಸಿಸ್ ಅಂತ ಏನು ಹೇಳ್ತೇವೆ, ಅದು
3 ಕಸ್ಪುಗಳಿರ್ತದೆ, ಅದರಲ್ಲಿ 3 ದಳಗಳಿರ್ತದೆ. ಅದರ ಬದಲು ಕೆಲವು ಸಲ ಹುಟ್ಟಿನಿಂದಲೇ ಕೆಲವರಿಗೆ 2 ದಳವಾಗಿ ಇರ್ತದೆ. ಸೊ ಅವರಿಗೆ ಅದು ಸಣ್ಣದ ಆಗುವಂಥ ಚಾನ್ಸಸ್ ಇರ್ತದೆ. ಆ ಸಮಸ್ಯೆಗಳು 40ರಿಂದ 50 ವಯಸ್ಸಲ್ಲಿ ಕಾಣುವಂಥದ್ದನ್ನು ನಾವು ನೋಡ್ತೇವೆ. ಇನ್ನು ಕೆಲವೆಲ್ಲ ವಯಸ್ಸು ಹೋದ ಹಾಗೆ ಈ ವ್ಯಾಲ್ವ್ಗಳು ಸತತವಾಗಿ ನಾನು ಹೇಳಿದ ಹಾಗೆ ಸತತವಾಗಿ ಕೆಲಸ ಮಾಡ್ತಾನೆ ಇರಬೇಕು. ಸೊ ಆ ಒಂದು ಸ್ಟ್ರೆಸ್ಸಿಗೆ ಒಳಗಾಗಿ ಏಜ್ ಆದಾಗ ಅವುಗಳು ಕೂಡ ಏಜ್ ಆಗ್ತದೆ. ಸೊ ಅದು ಡಿಜೆನರೇಷನ್ ಅಂತ ಹೇಳ್ತೇವೆ. ಸೊ ಡಿಜೆನರೇಟಿವ್ ವ್ಯಾಲ್ವ್ ಡಿಸೀಸ್ ಅಂತೇಳಿ ಆ ಡಿಸೀಸ್ ಆದಾಗಲೂ ಕೂಡ ಓಲ್ಡ್ ಏಜಲ್ಲಿ ಕಾಣುವಂಥ ಚಾನ್ಸಸ್ ಇರ್ತದೆ. ಈ ರೀತಿಯಲ್ಲಿ ಹುಟ್ಟಿನಿಂದ ಸಾಯುವವರೆಗೂ ಕೂಡ ಈ ಒಂದು ಕವಾಟದ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಇರ್ತದೆ. ಯಾವ ಏಜ್ನಲ್ಲೂ ಇದು ರಿಸ್ಟ್ರಿಕ್ಟೆಡ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದರೆ ಮುಂಚೆಯಲ್ಲೇ ಇತ್ತು, ಓಲ್ಡ್ ಏಜಲ್ಲಿ ಬರ್ತದೆ ಅಂತೇಳಿ. ಆದರೆ ಸಣ್ಣ ಮಕ್ಕಳಿಗೆ ಬರೋದಿಲ್ಲ. ಇವಾಗ ಮಿಡ್ ಏಜಲ್ಲಿ ಬರ್ಬೋದು, ಆದರೆ ಸಣ್ಣ ಮಕ್ಕಳಿಗೆ ತುಂಬ ರೇರ್. ಆದರೆ ಈ ವ್ಯಾಲ್ವ್ ಡಿಸೀಸ್ ಎನ್ನುವಂಥದ್ದು, ಕವಾಟದ ಸಮಸ್ಯೆ ಎನ್ನುವಂಥದ್ದು ಎಲ್ಲ ಒಂದು ಹಂತದಲ್ಲಿ ಎಲ್ಲ ವಯಸ್ಕರಲ್ಲಿ ಬರುವಂಥ ಸಾಧ್ಯತೆಗಳು ಇರ್ತದೆ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಕಾರಣಗಳು ಇರ್ತದೆ ಆ ರೀತಿಯಲ್ಲಿ. ಓಕೆ, ಇವಾಗ ಕಾರಣಗಳನ್ನ ತಗೊಂಡ್ರಿ ನೀವು, ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗುವ. ಸೊ ಸೈಂಟಿಫಿಕಲಿ ಬೈ ಬರ್ತ್ ಇಂದ ಬರುವಂತಹ ಒಂದು ಆರ್ಗನ್ ಸಡನ್ ಆಗಿ ಅದಕ್ಕೆ ಸಮಸ್ಯೆ ಬರೋದಿಕ್ಕೆ ಅಥವಾ ಕಾರಣಗಳು ಏನಿರ್ಬೋದು? ಇದು ಹೊರಗಿಂದ ಬರುವಂತಹ ಕಾರಣಗಳ ಅಥವಾ ಬೇರೆ ಏನಾದರೂ ರೀಸನ್ಸ್ ಇರುತ್ತಾ? ಓಕೆ, ಇವಾಗ ಈ ಕಾರಣಗಳು ಅಂತ ಹೇಳಿದ್ರೆ ಬೇರೆ ಬೇರೆ ವ್ಯಾಲ್ವಿಗೆ ಬೇರೆ ಬೇರೆ, ನಾವಿವಾಗ ಒಂದು ವ್ಯಾಲ್ವನ್ನು ತಗೊಂಡ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಮುಖ್ಯವಾಗಿ ನಾವು ಕಾಣುವಂಥದ್ದು ಎಡಭಾಗದ ವ್ಯಾಲ್ವ್ಗಳಿಗೆ ಸಮಸ್ಯೆಗಳು ಮುಖ್ಯವಾಗಿ ಹೆಚ್ಚಾಗಿ ಬರುವಂಥದ್ದು ನಾವು ಕಾಣುವಂಥದ್ದು. ಬಲಭಾಗದ ಒಂದು ವ್ಯಾಲ್ವ್ ತೊಂದರೆಗಳು ಕಮ್ಮಿ ಕಂಪೇರ್ ಟು ದ ಲೆಫ್ಟ್ ವ್ಯಾಲ್ವ್ಸ್. ಸೊ ಈ ವ್ಯಾಲ್ವ್ಗಳಿಗೆ ಏನಾಗ್ತದೆ ಅಂತ ಹೇಳಿದರೆ, ನಮಗೆ ಗಂಟಲು ನೋವಾದಾಗ ಕೆಲವು ಸಲ ಗಂಟಲು ನೋವು ಜಾಸ್ತಿ ಇನ್ಫೆಕ್ಷನ್ ಜಾಸ್ತಿ ಆಗಿಬಿಟ್ಟು ಜಾಯಿಂಟ್ಸಲ್ಲೆಲ್ಲ ಪೇಯ್ನ್ ಬಂದು ಪದೇ ಪದೇ ಈ ಜಾಯಿಂಟ್ ಪೇಯ್ನ್ ಅಂದರೆ ರುಮ್ಯಾಟಿಕ್ ಫೀವರ್ ಅಂತ ಹೇಳ್ತೇವೆ. ಒಂದು ವರ್ಗದ ಆರ್ಗ್ಯಾನಿಸಮ್ ಅಂದರೆ ಬೀಟಾ ಹಿಮೋಲೈಟಿಕ್ ಸ್ಟ್ರೆಪ್ಟೋಕೋಕೈ ಅಂಥೇಳಿ ಆ ಒಂದು ಆರ್ಗ್ಯಾನಿಸಮ್ಸ್ ಮೈಟ್ರಲ್ ವ್ಯಾಲ್ವ್ ಅಥವಾ ವ್ಯಾಲ್ವ್ನ ಮೇಲೆ ಹೋಗಿ ಅದು ಡಿಜೆನರೇಟ್ ಮಾಡುತ್ತೆ. ಈ ವ್ಯಾಲ್ವನ್ನ ಹಾಳು ಮಾಡುತ್ತೆ. ಆ್ಯಂಟಿಬಾಡೀಸ್ ಎಲ್ಲ ಉತ್ಪತ್ತಿ ಆಗಿಬಿಟ್ಟು ಈ ವ್ಯಾಲ್ವ್ನ ಹಾಳು ಮಾಡಿಬಿಟ್ಟು ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂಥೇಳಿ ಬರ್ತದೆ. ಇದರಿಂದ ಮೈಟ್ರಲ್ ವ್ಯಾಲ್ವ್ ತೊಂದರೆಗಳು ಬರುವಂಥದ್ದು, ಅಂದರೆ ದ್ವಿದಳ ಕವಾಟಕ್ಕೆ ಆ ರೀತಿಯಾದಂಥ ತೊಂದರೆಗಳು ಬರ್ತದೆ. ಇನ್ನೊಂದು ಕವಾಟ ನಾವು ಅಯೋಟಿಕ್ ಅಂತೇಳಿ ಮಹಾಪಧಮನಿ ಕವಾಟ ಅಂತೇನು ಹೇಳ್ತೇವೆ, ಅದಕ್ಕೆ ಯಾವ ರೀತಿ ತೊಂದರೆಗಳು ಅಂತ ಹೇಳಿದರೆ ರುಮ್ಯಾಟಿಕ್ ಹಾರ್ಟ್ ಡಿಸೀಸಿಂದಲೂ ಬರ್ಬೋದು. ಇದು ಅಲ್ಲಿ ಡ್ಯಾಮೇಜ್ ಮಾಡಿದೆ, ಇಲ್ಲೂ ಡ್ಯಾಮೇಜ್ ಮಾಡುವಂಥ ಸಾಧ್ಯತೆ ಇರ್ತದೆ. ಇನ್ನು ಬೈಕಸ್ಪಿಡ್, ನಾನು ಆಗಲೇ ಹೇಳಿದಾಗೆ ನಾರ್ಮಲಿ 3 ಕವಾಟಗಳು ಇರಬೇಕು, 3 ಕಸ್ಪುಗಳಿರಬೇಕು. ಅದೇನಾರ ಬರ್ತಿಂದ ಕೆಲವರಿಗೆ ಏನಾಗ್ತದೆ, ಬರ್ತಿಂದಲೇ ಒಂದು 2% ಜನರಿಗೆ ಬರ್ತಿಂದಲೇ 2 ಕಸ್ಪು ಮಾತ್ರ ಇರ್ತದೆ. ಅದು ಒಂದು ಡ್ಯಾಮೇಜ್ ಆದಾಗ ಅದರಿಂದಲೂ ತೊಂದರೆಗಳು ಬರುವಂಥದ್ದು ಇರ್ತದೆ. ಇನ್ನು ಇದು ಕನೆಕ್ಟ್ ಮಾಡೋದು ಲೆಫ್ಟ್ ವೆಂಟ್ರಿಕಲಿಂದ ಮಹಾಪಧಮನಿ ಒಂದು ರಕ್ತನಾಳಕ್ಕೆ. ಈ ರಕ್ತನಾಳ ತೊಂದರೆ, ರಕ್ತನಾಳ ದಪ್ಪ ಆದಾಗ, ಯಾವುದೋ ಕಾರಣದಿಂದ ರಕ್ತನಾಳ ದಪ್ಪ ಆಯಿತು, ಆವಾಗಲೂ ಈ ವ್ಯಾಲ್ವ್ಗೆ ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳಿರ್ತದೆ. ಇನ್ನು ಇನ್ಫೆಕ್ಷನ್ಸ್, ಕೆಲವು ಹಲ್ಲಿನ ಇನ್ಫೆಕ್ಷನ್ ಆದಾಗ ಕೆಲವರಿಗೆ ಆ ಇನ್ಫೆಕ್ಷನ್ ಈ ವ್ಯಾಲ್ವ್ ಡ್ಯಾಮೇಜ್ ಮಾಡುವಂಥ ಚಾನ್ಸಸ್ ಇರ್ತದೆ. ಅದಕ್ಕೆ ಇನ್ಫೆಕ್ಟಿವ್ ಎಂಡೋಕಾರ್ಡೈಟಿಸ್ ಅಂತ ಹೇಳ್ತೇವೆ. ಇನ್ನು ರೇರ್ಲಿ ಅಂದರೆ ಕೆಲವರು ಅದಕ್ಕೆ ಕೆಲವು ತೊಂದರೆಗಳಿದ್ದವರು, ಶುಗರ್ ಇದ್ದವರು ಅಥವಾ ಇಮ್ಯೂನ್ ಸಿಸ್ಟಮ್ ಕಮ್ಮಿ ಇದ್ದವರು ಅಥವಾ ಇಮ್ಯುನಿಟಿ ಕಮ್ಮಿ ಇದ್ದವರು, ಅವರಲ್ಲೆಲ್ಲ ಈ ಇನ್ಫೆಕ್ಟಿವ್ ಎಂಡೋಕಾರ್ಡೈಟಿಸ್ ಆಗುವಂಥ ಸಾಧ್ಯತೆಗಳಿರ್ತದೆ. ಇನ್ನು ಕೆಲವು ಡ್ರಗ್ಸ್ ತಗೊಳ್ತಾರೆ, IV ಡ್ರಗ್ಸ್. ಸೊ IV ಡ್ರಗ್ಸಿಂದಲೂ ಕೂಡ ಈ ಯೂಸ್ ಮಾಡುವಂಥ ಸೂಜಿಯಲ್ಲಿ ಅದು ಡಿಸ್ಇನ್ಫೆಕ್ಟ್ ಆಗಿರೋದಿಲ್ಲ, ಅದರಲ್ಲಿ ಇನ್ಫೆಕ್ಷನ್ಸ್ ಇರುತ್ತೆ. ಆ ಇನ್ಫೆಕ್ಷನ್ ದೇಹದೊಳಗೆ ಸೇರಿಕೊಂಡು ರೈಟ್ ಸೈಡ್ ಆಫ್ ದ ಹಾರ್ಟ್ ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳು ಇರ್ತದೆ. ಇನ್ನು ಫ್ರಮ್ ಬರ್ತ್, ಇವಾಗ ಪ್ರತಿಯೊಂದು ವ್ಯಾಲ್ವ್ ಕೂಡ ಅಂದರೆ ಸಣ್ಣದಾಗಿ, ನಾನು ಆವಾಗಲೇ ಹೇಳಿದೆ, ಅದು ಕರೆಕ್ಟಾಗಿ ತೆರೆದುಕೊಳ್ಳದೇ ಇರುವಂಥದ್ದು, ಈ ರೀತಿಯಾದಂಥ ತೊಂದರೆಗಳಿಂದಲೂ ಬರ್ತದೆ. ಇದು ಬೇರೆ ಬೇರೆ ರೀತಿಯಾದಂತಹ ಕಾರಣಗಳಿಂದ ಈ ಒಂದು ಹೃದಯದ ಕವಾಟ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿರ್ತದೆ. ಇನ್ನು ಇದು ಯಾವ ರೀತಿಯಲ್ಲಿ ಆಗ್ತದೆ ಅಂತ ಕೇಳಿದರೆ, ಈ ಕವಾಟಗಳು ಸಣ್ಣದಾಗ್ತದೆ, ಈ ದ್ವಾರ ಸಣ್ಣದಾದ ಹಾಗೆ ಹೋದಾಗೆ ಸಣ್ಣದಾಗಿ, ಅದನ್ನು ಸ್ಟೀನೋಸಿಸ್ ಅಂತ ಹೇಳ್ತೇವೆ ನಾವು, ಕಿರಿದಾಗುವಿಕೆ ಅಂತೇಳಿ ಹೇಳ್ತೇವೆ. ಆ ಸಣ್ಣದಾದಾಗ ಏನಾಗ್ತದೆ, ರಕ್ತ ಹರಿಬೇಕು ಆದರೆ ಹರಿತಾ ಇಲ್ಲ, ಬೇಕಾದ ರಕ್ತ ಹರಿತಾ ಇಲ್ಲ ಅಂಥೇಳಿದರೆ ಅದರ ಹಿಂದುಗಡೆ ಕೋಣೆಯಲ್ಲಿ ರಕ್ತ ತುಂಬಿಕೊಳ್ಳುತ್ತೆ. ಸೊ ಲೆಫ್ಟ್ ಸೈಡಲ್ಲಿ ಹಾಗೇನಾರ ತುಂಬಿಕೊಂಡ್ರೆ ಅದು ಹಿಂದೆ
ಲಂಗ್ಸಿಗೆ ಪ್ರೆಷರ್ ಜಾಸ್ತಿ ಮಾಡುತ್ತೆ. ಸೊ ಉಸಿರಾಟ ತೊಂದರೆಗಳು ಬರುವಂಥದ್ದು ಈ ಥರ ಎಲ್ಲ ಬರ್ತದೆ. ಇನ್ನು ರೈಟ್ ಸೈಡಲ್ಲಿ ಈ ಥರ ಆದಾಗ ಕಾಲಲ್ಲಿ ಊತ ಬರುವುದು ಈ ಥರ ಎಲ್ಲ ಆಗುವಂಥ ಚಾನ್ಸಸ್ ಇರ್ತದೆ. ಇನ್ನೊಂದು ಏನು ಕೇಳಿದರೆ ರಿಗರ್ಜಿಟೇಷನ್ ಅಂತೇಳಿ, ಆಗಲೇ ಹೇಳಿದೆ ನಾನು, ಅದು ಒಂದೇ ಡೈರೆಕ್ಷನಲ್ಲಿ ರಕ್ತ ಹರಿಬೇಕು ಹೃದಯದಲ್ಲಿ ಅಂತ. ಏನಾದ್ರು ಈ ವ್ಯಾಲ್ವ್ಗಳು ಅದರ ಒಂದು ಎಫಿಷಿಯನ್ಸಿಯನ್ನು ಕಳೆದುಕೊಂಡು ಬಿಟ್ಟರೆ ಏನಾಗ್ತದೆ, ಅದು ಲೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೀಗೆ ಮುಚ್ಕೊಳ್ಬೇಕಾಗಿರೋ ವ್ಯಾಲ್ಯೂ ಹೀಗೆ ಆಗ್ತದೆ. ಸೊ ಏನಾಗ್ತದೆ ಅಂತ ಹೇಳಿದರೆ ರಕ್ತ ಹಿಮ್ಮುಖವಾಗಿ ಹರಿತದೆ. ಸೊ ಅದನ್ನು ರಿಗರ್ಜಿಟೇಷನ್ ಅಂತೇಳಿ ನಾವು ಹೇಳ್ತೇವೆ. ಈ ರೀತಿ 2 ಥರದ ಸಮಸ್ಯೆಗಳು ಪ್ರತಿ ರಕ್ತ ಕವಾಟದಲ್ಲೂ ಈ ರೀತಿಯಾದಂಥ ಸಮಸ್ಯೆಗಳು. ಅಂದರೆ ಬಲಭಾಗದಲ್ಲೂ ಕೂಡ ಸ್ಟೀನೋಸಿಸ್ ರಿಗರ್ಜಿಟೇಷನ್ ಆಗ್ಬೋದು, ಎಡಭಾಗದ ಕವಾಟಗಳಲ್ಲಿ ಕೂಡ ಈ ಒಂದು ಸ್ಟೀನೋಸಿಸ್ ರಿಗರ್ಜಿಟೇಷನ್ ಆಗ್ಬೋದು. ಆ ರೀತಿ. ಓಕೆ, ಇವಾಗ ನನ್ನೊಂದು ಪರ್ಸನಲ್ ಕ್ವೆಶನ್, ಜಾಸ್ತಿ ಜಿಮ್ ವರ್ಕೌಟ್ ಎಲ್ಲ ಮಾಡುವವರಿಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಜಾಸ್ತಿ ಅಂತ ಹೇಳ್ತಾರೆ, ಬಟ್ ಇಟ್ ಇಸ್ ನಾಟ್ ಪ್ರೂವನ್. ಸೊ ನಾವು ಡಾಕ್ಟರ್ಸ್ ಅನ್ನ ಕೇಳಿದಾಗ ಅವರು ಕೂಡ ಹೇಳ್ತಾರೆ ಆ ತರ ಅಂತ ನಾವು ಪ್ರೂವ್ ಆಗಿಲ್ಲ ಎಲ್ಲೂ ಕೂಡ ಅಂತ. ಸೊ ಜಾಸ್ತಿ ವರ್ಕೌಟ್ ಮಾಡುವವರು ಅಥವಾ ಈ ಅಥ್ಲೀಟ್ಸ್ ಎಲ್ಲ ಯಾರು ಇರ್ತಾರೆ ಅಂತವರಿಗೆ ಈ ಸಮಸ್ಯೆ ಬರುವಂತ ಸಾಧ್ಯ ಜಾಸ್ತಿ ಇಲ್ಲ. ಈ ಕವಾಟಕ್ಕೆ ಮತ್ತೆ ಎಕ್ಸಸೈಸ್ಗೆ ಯಾವ ರೀತಿಯ ಸಂಬಂಧಗಳು ಇಲ್ಲ. ಬೇರೆ ರೀತಿಯ ಎಕ್ಸಸೈಸ್ ಮಾಡುವುದರಿಂದ ತೊಂದರೆಗಳಾಗ್ತದೆ ಅಂತ ಹೇಳಿ ಏನಿಲ್ಲ. ಆದರೆ ಕೆಲವು ಸಮಸ್ಯೆಗಳಿರ್ತದೆ. HOCM ಅಂತ ನಾವು ಹೇಳ್ತೇವೆ, ಅಂದರೆ ಹೃದಯ ದಪ್ಪಾಗಿ ಬ್ಲಾಕ್ ಆಗುವಂಥದ್ದು. ಅವರಿಗೆಲ್ಲ ತುಂಬ ಹೆವಿ ಎಕ್ಸಸೈಸ್ ಮಾಡಿದಾಗ ತೊಂದರೆ ಆಗುವಂಥದ್ದು, ಆ ಥರ ಎಲ್ಲ ಆಗುವಂಥದ್ದು ಇರ್ತದೆ. ಮತ್ತು ಕೆಲವು ಕರೆಂಟ್ ಸಿಸ್ಟಮ್, ಅಂದರೆ ಹಾರ್ಟಿಗೆ ಎಲೆಕ್ಟ್ರಿಕಲ್ ಸಿಸ್ಟಮ್ ಅಂತ ಇರ್ತದೆ. ಸೊ ಅದರಿಂದ ತೊಂದರೆ ಅಂದರೆ ಕೆಲವೆಲ್ಲ ಅರಿಥಮಿಯಾಸ್ ಅಂತ ಹೇಳಿ ಬರ್ತದೆ, ಅಂದರೆ ಹಾರ್ಟ್ ಬಡ್ಕೊಳ್ಳುವಂಥದ್ದು. ಸೊ ಆ ಎಲ್ಲ ತೊಂದರೆಗಳಿದ್ದವರಲ್ಲಿ ಈ ಒಂದು ಅಥ್ಲೆಟಿಕ್ ಸ್ಪೋರ್ಟ್ಸ್ ಜಾಸ್ತಿ ಆದಾಗ ಈ ಒಂದು ಸಡನ್ ಹೃದಯ ಸ್ತಂಭನ ಆಗುವಂಥದ್ದನ್ನು ನಾವು ನೋಡ್ತೇವೆ. ಅದರ್ವೈಸ್ ಎಕ್ಸಸೈಸ್ ಮಾಡೋದ್ರಿಂದ ಯಾವುದೇ ರೀತಿಯ ಹೃದಯ ಸಮಸ್ಯೆ ಬರುವುದಿಲ್ಲ. ಅಂದರೆ ಮುಂಚೆ ಒಂದು ಹೆವಿ ಎಕ್ಸಸೈಸ್ ಮಾಡೋದಕ್ಕಿಂತ ಮುಂಚೆ ಒಂದು ಹೃದಯದ ಚೆಕಪ್ ಮಾಡಿಸ್ಕೊಳ್ಳುವಂಥದ್ದು ಉತ್ತಮ. ಆದರೆ ಈ ಹೃದಯ ಕವಾಟಕ್ಕೆ ಮತ್ತು ಈ ಎಕ್ಸಸೈಸ್ಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಓಕೆ, ಮುಂದೆ ಹೋಗುವ. ರೈಟ್, ಇವಾಗ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಯಾರಿಗೆ ಬೇಕಿದ್ರು ಆಗ್ಬೋದು ಅಂತ ನೀವು ತಿಳಿಸಿದ್ರಿ. ಇವಾಗ ನನಗೆ ಅಂತ ತಗೊಳ್ತೇನೆ, ನನಗೆ ಈ ಒಂದು ಸಮಸ್ಯೆ ಇದೆ, ಹೃದಯ ಕವಾಟನ ಸಮಸ್ಯೆ ಇದೆ ಅಂತ ಬಂದಾಗ ನನಗೆ ಗೊತ್ತಾಗಬೇಕು ಅಂದ್ರೆ ಸಿಂಪ್ಟಮ್ಸ್ ಗೊತ್ತಿರಬೇಕು, ಗುಣಲಕ್ಷಣಗಳು. ಸೊ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ, ಈ ಒಂದು ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ? ಸೊ ನಮಗೆ ಹೇಗೆ ಗೊತ್ತಾಗುತ್ತೆ ಈ ರೀತಿ ಸಮಸ್ಯೆ ನಮ್ಮಲ್ಲಿದೆ ಅಂತ? ಓಕೆ, ನಾವು ಹೃದಯದ ಸಮಸ್ಯೆಗಳು ಯಾವ ರೀತಿಯಲ್ಲಿ ಅವುಗಳು ಕಾಣಿಸ್ಕೊಳ್ತದೆ ಅಂತೇಳಿ, ಯಾವ ಟೈಮಲ್ಲಿ ನನಗೂ ಕವಾಟದ ಸಮಸ್ಯೆ ಉಂಟಾ ಅಂತೇಳಿ ತುಂಬ ಜನ ಕೇಳ್ಬೋದು. ಸೊ ಇದರಲ್ಲಿ ಕೆಲವು ಸಮಸ್ಯೆ ಎಸಿಂಪ್ಟಮ್ಯಾಟಿಕ್ ಅಂತೇಳಿ ಹೇಳ್ತೇವೆ, ಅಂದರೆ ಯಾವುದು ಲಕ್ಷಣಗಳು ಇಲ್ಲದೇನೂ ಅವರಿಗೆ ಸಮಸ್ಯೆಗಳು ಇರ್ಬೋದು ಒಳಗಡೆ, ಅದು ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಹಾರ್ಟ್ ಚೆಕಪ್ ಮಾಡಿಸ್ಕೊಂಡು ನೋಡಬೇಕಾಗ್ತದೆ. ಇನ್ನು ಈ ಕವಾಟದ ಸಮಸ್ಯೆಯಿಂದ ಯಾವ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ತದೆ ಅಂತೇಳಿ ಕೇಳಿದರೆ, ನಾವು ಹಾರ್ಟಿನಲ್ಲಿ ಕಾರ್ಡಿನಲ್ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ. 4 ರಿಂದ 5 ಲಕ್ಷಣಗಳು ಹಾರ್ಟಿಗೆ ಸಂಬಂಧಪಟ್ಟ ಲಕ್ಷಣಗಳಿದೆ. ಅಂದರೆ ನಾನು ಆಗಲೇ ಹೇಳಿದೆ, ಲೆಫ್ಟ್ ಸೈಡಲ್ಲಿ ಸ್ಟೀನೋಸಿಸ್, ಅಂದರೆ ಲೆಫ್ಟ್ ಸೈಡಿನ ವ್ಯಾಲ್ವ್ ಏನಾರ ಸಣ್ಣದಾದರೆ ಅದು ಲಂಗ್ಸಿನ ಮೇಲೆ ಎಫೆಕ್ಟ್ ಆಗ್ತದೆ ಅಂತೇಳಿ. ಸೊ ಲಂಗ್ಸಿನ ಮೇಲೆ ನೀರು ತುಂಬಿಕೊಳ್ಳೋದು ಅಥವಾ ಪಲ್ಮನರಿ ಎಡಿಮಾ ಅಂತ ನಾವು ಹೇಳ್ತೇವೆ. ಅದರಿಂದ ಅವನಿಗೆ ಶ್ವಾಸ ತಗೊಳ್ಳಿಕ್ಕೆ ಕಷ್ಟ ಆಗುವಂಥದ್ದು. ಇವಾಗ ಸ್ವಲ್ಪ ಮುಂಚೆ ಎಲ್ಲ 2-3 ಫ್ಲೋರ್ ಹತ್ತಾ ಇದ್ದಂಥ ವ್ಯಕ್ತಿ ಸಡನ್ನಾಗಿ 1 ಫ್ಲೋರ್ ಹತ್ತುವಾಗಲೇ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ ಅವರಿಗೆ. ಅಥವಾ 1 ಮೈಲ್ ನಡೀತಾ ಇದ್ದಂಥ ವ್ಯಕ್ತಿ 200 ಮೀಟ್ರ್ 300 ಮೀಟ್ರ್ ಹೋದಾಗಲೇ ದಮ್ಮು ಬರ್ತಾ ಇದೆ. ಅಂಥವರಲ್ಲಿ ನಾವು ಕವಾಟದ ಸಮಸ್ಯೆ ಇರ್ಬೋದು ಅಂತೇಳಿ ನಾವು ಹೇಳ್ತೇವೆ. ಇನ್ನು ಕೆಲವರಿಗೆ ನಡೆದಾಗ ನೋವು ಬರುವಂಥದ್ದು, ಎದೆ ನೋವು ಬರುವಂಥದ್ದು. ಯಾಕಂತ ಹೇಳಿದರೆ ಈ ಅಯೋಟಿಕ್ ವ್ಯಾಲ್ವ್ ಮುಚ್ಚಿಕೊಂಡಾಗ ಬ್ಲಡ್ ಸಪ್ಲೈ ಕಮ್ಮಿ ಆಗ್ತದೆ, ಹಾರ್ಟಿಗೂ ಬ್ಲಡ್ ಸಪ್ಲೈ ಕಮ್ಮಿ ಆಗ್ತದೆ, ದೇಹದ ಭಾಗಗಳಿಗೂ ಬ್ಲಡ್ ಸಪ್ಲೈ ಕಮ್ಮಿ ಆಗ್ತದೆ. ಸೊ ಈ ಬ್ಲಡ್ ಸಪ್ಲೈ ಕಮ್ಮಿ ಆದಾಗ ಹಾರ್ಟ್ ಮಸಲ್ಸ್ ಎಲ್ಲ ಸಫರ್ ಆಗ್ತದೆ. ಅದರಿಂದ ಇಸ್ಕೀಮಿಯಾ ಅಂತ ನಾವು ಹೇಳ್ತೇವೆ. ಅದರಿಂದಲೂ ಎದೆ ನೋವು ಬರುವಂಥದ್ದು ಇದು 2ನೇ ಲಕ್ಷಣ. ಇನ್ನು ಕೆಲವರಿಗೆ ಏನಾಗ್ತದೆ ಅಂತ ಹೇಳಿದರೆ ಎದೆ ಬಡ್ಕೊಳ್ಳುವಂಥದ್ದು, ಸ್ವಲ್ಪ ನಡೆದಾಗ ಎದೆ ಬಡ್ಕೊಳ್ತದೆ, ಅಥವಾ ಸುಮ್ಮನೆ ಇದ್ದಾಗಲೂ ಕೆಲವು ಸಲ ಎದೆ ಜಾಸ್ತಿ ಬಡ್ಕೊಳ್ಳುವಂಥದ್ದು. ಕೆಲವರೆಲ್ಲ ಹೇಳ್ತಾರೆ ಎದೆ ಜಾಸ್ತಿ ಬಡ್ಕೊಳ್ತಾ ಉಂಟು ನನಗೆ ಅಂತೇಳಿ, ಅಂದರೆ ಅವರಿಗೆ ಫೀಲ್ ಆಗ್ತದೆ ಎದೆ ಬಡಿಯುವಂಥದ್ದು. ನಮಗೆಲ್ಲ ನಾರ್ಮಲಿ ನಮಗೆ ಇಷ್ಟು ಅಂದರೆ 1 ಲಕ್ಷ ಸಲ ಬಡಿತದೆ ಅಂತ ನಾನು ಹೇಳಿದೆ, ನಮಗೆ ಫೀಲ್ ಆಗೋದಿಲ್ಲ ಅದು. ಆದರೆ ಕೆಲವರಿಗೆ ಏನಾಗ್ತದೆ ಇಡೀ ದಿವಸ ಹಾರ್ಟಿನ ಫೀಲ್ ಗೊತ್ತಾಗ್ತದೆ, ಹಾರ್ಟ್ ಬಡಿಯುವಂಥದ್ದು ಗೊತ್ತಾಗ್ತದೆ. ಇದನ್ನು ಪಾಲ್ಪಿಟೇಷನ್ ಅಂತ ನಾವು ಹೇಳ್ತೇವೆ. ಸೊ ಈ ಒಂದು ಸಮಸ್ಯೆ ಕೂಡ ಬರ್ಬೋದು. ಅಥವಾ ಸುಸ್ತಾಗುವಂಥದ್ದು, ಸ್ವಲ್ಪ ನಡೆದ್ರೆ ಮುಂಚೆ ಎಲ್ಲ ಕೆಲಸ ಎಲ್ಲ ಕರೆಕ್ಟಾಗಿ ಮಾಡಲಿಕ್ಕೆ ಆಗ್ತಾ ಇತ್ತು, ಇತ್ತೀಚೆಗೆ ತುಂಬ ಸುಸ್ತಾಗ್ತಾ ಇದೆ ಅಂತ ಹೇಳಿದ್ರು ಹೃದಯದ ಈ ಕವಾಟಗಳ ಸಮಸ್ಯೆಯಿಂದ ಆಗಿರ್ಬೋದು ಅಂಥೇಳಿ ನಾವು ಅನ್ಕೋಬೇಕು. ಇನ್ನು
ಬಲಭಾಗದ ಕವಾಟಗಳಿಗೆ ಬಂದರೆ, ಬಲಭಾಗದ ಕವಾಟಗಳಲ್ಲಿ ಏನಾದ್ರು ಸಮಸ್ಯೆ ಕಾಣಿಸ್ಕೊಂಡ್ರೆ ಕಾಲಲ್ಲಿ ಊತ ಬರುವಂಥದ್ದು, ಹೊಟ್ಟೆ ಉಬ್ಬರ ಬರುವಂಥದ್ದು, ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳುವಂಥದ್ದು, ಈ ರೀತಿಯ ಎಲ್ಲ ಲಕ್ಷಣಗಳು ಇರ್ಬೋದು. ಈ ರೀತಿಯಲ್ಲಿ 4-5 ಲಕ್ಷಣಗಳು ಯಾವುದರ ಕಂಡು ಬಂದಲ್ಲಿ ಹೃದಯದ ಕವಾಟದ ಸಮಸ್ಯೆ ಇರ್ಬೋದು ಅಂತೇಳಿ ಅಂದ್ಕೊಂಡು ನಾವು ಹೃದಯದ ಕವಾಟಗಳನ್ನು ಚೆಕ್ ಮಾಡಿಸ್ಕೊಳ್ಳುವಂಥದ್ದು ಒಳ್ಳೆಯದು. ಎಸ್, ಓಕೆ. ಈಗಾಗಲೇ ನಾವು ಹೃದಯ ಕವಾಟದ ಸಮಸ್ಯೆಗಳ ಬಗ್ಗೆ, ಲಕ್ಷಣಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ವಿ. ಇನ್ನು ವೈದ್ಯಕೀಯ ದೃಷ್ಟಿಯಲ್ಲಿ ಯಾವೆಲ್ಲ ಪರೀಕ್ಷೆಗಳಿದೆ, ಯಾವ ರೀತಿಯಾದ ಔಷಧಗಳು ಲಭ್ಯ ಇದೆ, ಈ ಜೊತೆಗೆ ನಮ್ಮಲ್ಲಿ ನಾವು ಯಾವ ರೀತಿಯಾದಂತಹ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಈ ಒಂದು ಸಮಸ್ಯೆಯಿಂದ ಆದಷ್ಟು ಬಚಾವಾಗಬಹುದು, ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವ. ಸೊ ಲೆಟ್ ಅಸ್ ಗೋ ಟು ದ ಡಾಕ್ಟರ್ ಅಗೇನ್. ಎಸ್ ಡಾಕ್ಟರ್, ಇವಾಗ ಹೃದಯ ಕವಾಟದ ಸಮಸ್ಯೆಯನ್ನು ವೈದ್ಯಕೀಯ ದೃಷ್ಟಿಯಲ್ಲಿ ನೋಡೋದಾದ್ರೆ ಯಾವ ರೀತಿ ಪತ್ತೆ ಹಚ್ಚಲಾಗುತ್ತೆ? ನಾವು ಈ ಒಂದು ಸಮಸ್ಯೆಗಳು ಅಂದರೆ ನಾನು ಆಲ್ರೆಡಿ ಲಕ್ಷಣಗಳನ್ನು ಹೇಳಿದ್ದೇನೆ. ಸೊ ಈ ಲಕ್ಷಣಗಳನ್ನು ಹಿಡ್ಕೊಂಡು ಬಂದವರಿಗೆ ನಾವು ಫಸ್ಟಿಗೆ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತ ಹೇಳಿ ಮಾಡ್ತೇವೆ. ಅಂದರೆ ನಾವು ಟೆಸ್ಟ್ಗಳನ್ನು, ಸ್ಟೆಥೋಸ್ಕೋಪ್ ಇಟ್ಕೊಂಡು ಟೆಸ್ಟ್ಗಳನ್ನು ಮಾಡ್ತೇವೆ. ನಾವು ಬೇರೆ ಬೇರೆ ರೀತಿಯ ಸೌಂಡ್ಸನ್ನು ನೋಡ್ತೇವೆ ಹಾರ್ಟಿನಲ್ಲಿ. ಹಾರ್ಟ್ ನಾರ್ಮಲ್ ಆಗಿ ಒಂದು S1 S2 ಅಥವಾ ಹೃದಯ ಬಡಿತ ನಮಗೆ ಕೇಳಬೇಕು. ಈ ಹೃದಯ ಬಡಿತದಲ್ಲಿ ವ್ಯತ್ಯಾಸ ಆಗುವಂಥದ್ದು ಅಥವಾ ಕಂಟಿನ್ಯೂಸ್ ರಕ್ತ ಹೋಗ್ತಾ ಇರುವಂಥದ್ದು ನಮಗೆ ಕೇಳಿಸುತ್ತೆ, ಅದನ್ನು ಮರ್ಮರ್ಸ್ ಅಂತೇಳಿ ನಾವು ಹೇಳ್ತೇವೆ. ಈ ರೀತಿಯೆಲ್ಲ ಟೆಸ್ಟ್ಗಳನ್ನು ನಾವು ಮಾಡ್ತೇವೆ. ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತೇಳಿ ಫಸ್ಟ್ ಮಾಡ್ತೇವೆ. ಇದರಲ್ಲಿ ನಮಗೆ ಗೊತ್ತಾಗ್ತದೆ ಕೆಲವು ಈ ಹಾರ್ಟ್ ವ್ಯಾಲ್ವ್ ಸಮಸ್ಯೆ ಇರ್ಬೋದು ಅಂಥೇಳಿ ಗೊತ್ತಾಗ್ತದೆ. ಆ ನಂತರ ಪೇಷಂಟ್ಸ್ಗಳಿಗೆ ನಾವು 2 ರೀತಿಯ ಟೆಸ್ಟ್ಗಳನ್ನು ಮಾಡ್ತೇವೆ. ಫಸ್ಟಿಗೆ ECG ಅಂಥೇಳಿ ಮಾಡ್ತೇವೆ. ECGನಲ್ಲೂ ನಮಗೆ ಕೆಲವು ಕ್ಲೂ ಸಿಗ್ತದೆ ಈ ಸಮಸ್ಯೆ ಇರ್ಬೋದು ಅಂಥೇಳಿ. ಆದರೆ ಕಂಪ್ಲೀಟಾಗಿ ನಮಗೆ ಗೊತ್ತಾಗೋದಿಲ್ಲ, ಯಾಕಂದರೆ ಕವಾಟದ ಸಮಸ್ಯೆ ಇರುವಂಥದ್ದು ಒಳಗಡೆ, ಅದನ್ನು ನಾವು ನೋಡಿಲ್ಲ. ECG ನಾವು ಹೊರಗಡೆಯಿಂದಲೇ ತೆಗೆದಿರುವಂಥದ್ದು. ಇನ್ನು ಎಕ್ಸ್ರೇ ಮಾಡ್ತೇವೆ. ಎಕ್ಸ್ರೇ ಮಾಡಿದಾಗಲೂ ಕೆಲವು ಇರ್ಬೋದು ಈ ರೀತಿ ಕವಾಟದ ಸಮಸ್ಯೆ ಅಂಥೇಳಿ ನಮಗೆ ಗೊತ್ತಾಗ್ತದೆ. ಆದರೆ ಡೆಫಿನೆಟ್ ಆಗಿ ನಮಗೆ ಕವಾಟದ ಸಮಸ್ಯೆ ಇದೆ ಅಂಥೇಳಿ ಗೊತ್ತಾಗೋದು ಏನು ಅಂತ ಕೇಳಿದರೆ ಸ್ಕ್ಯಾನ್ ಮಾಡೋದ್ರ ಮೂಲಕ. ನಾವು ಹೃದಯವನ್ನು ಸ್ಕ್ಯಾನ್ನ ಮೂಲಕ ನೋಡ್ತೇವೆ. ಸ್ಕ್ಯಾನ್ ಅಲ್ಟ್ರಾಸೌಂಡ್ ಆಫ್ ದಿ ಹಾರ್ಟ್ ಅಂಥೇಳಿ, ಅಂದರೆ 2D ಇಕೋಕಾರ್ಡಿಯೋಗ್ರಫಿ ಅಂಥೇಳಿ ನಾವು ಮಾಡ್ತೇವೆ. ಇದನ್ನು ಮಾಡಿದಾಗ ಯಾವ ವ್ಯಾಲ್ವ್ ಯಾವ ರೀತಿಯಲ್ಲಿ ಫಂಕ್ಷನ್ ಮಾಡ್ತಾ ಉಂಟು, ವ್ಯಾಲ್ವ್ನ ಸಮಸ್ಯೆ ಏನಾರು ಉಂಟಾ, ವ್ಯಾಲ್ವ್ನ ಸಮಸ್ಯೆ ಇದ್ದರೆ ಯಾವ ಲೆವೆಲಲ್ಲಿ ಉಂಟು, ನಾವು ಸ್ಟೇಜಿಂಗ್ ಅಂತೇಳಿ ಮಾಡ್ತೇವೆ. ಸ್ಟೇಜಿಂಗ್ ಯಾಕೆ ಅಂತ ಹೇಳಿದರೆ ಟ್ರೀಟ್ಮೆಂಟಿಗೆ, ಕೆಲವರಿಗೆ ಟ್ರೀಟ್ಮೆಂಟ್ ಬೇಕಾಗ್ತದೆ, ಕೆಲವರಿಗೆ ಬೇಕಾಗೋದಿಲ್ಲ. ಯಾವ ತರಹದ ಟ್ರೀಟ್ಮೆಂಟನ್ನು ನಾವು ಚಾಯ್ಸ್ ಮಾಡಬೇಕು ಎನ್ನುವ ಕಾರಣಗಳಿಗೋಸ್ಕರ ನಾವು ಈ ರೀತಿ ಇಕೋಕಾರ್ಡಿಯೋಗ್ರಾಫಲ್ಲಿ ಪ್ರತಿಯೊಂದು ವ್ಯಾಲ್ವನ್ನು ನೋಡ್ತೇವೆ. ಇನ್ನು ವ್ಯಾಲ್ವಿಂದ ಬೇರೆ ಹೃದಯದ ಬೇರೆ ಪಾರ್ಟ್ಗಳಿಗೆ, ಚೇಂಬರ್ಸಿಗೆ ಏನಾರು ಪ್ರಾಬ್ಲಮ್ ಆಗಿದೆಯಾ, ಅಥವಾ ಲಂಗ್ಸಿಗೆ ಏನಾರು ಪ್ರಾಬ್ಲಮ್ ಆಗಿದೆಯಾ, ಅಥವಾ ಹಾರ್ಟಿನ ಫಂಕ್ಷನಿಗೆ ಏನಾರು ಪ್ರಾಬ್ಲಮ್ ಆಗಿದೆಯಾ, ಇದನ್ನೆಲ್ಲವನ್ನು ಈ ಒಂದು ಇಕೋಕಾರ್ಡಿಯೋಗ್ರಫಿಯಲ್ಲಿ ಎಸೆಸ್ ಮಾಡುವಂಥದ್ದು. ಇನ್ನು ಇಕೋಕಾರ್ಡಿಯೋಗ್ರಫಿಯಲ್ಲೂ 2 ಥರದ ಇಕೋಕಾರ್ಡಿಯೋಗ್ರಫಿ, 2-3 ಥರದ ಇಕೋಕಾರ್ಡಿಯೋಗ್ರಫಿಗಳಿದ್ದಾವೆ. ನಾವು ಸಾಮಾನ್ಯವಾಗಿ ಹೊರಗಡೆಯಿಂದ ಪ್ರೋಬನ್ನು ಇಟ್ಟುಕೊಂಡು ಮಾಡುವಂಥದ್ದು, ನಾರ್ಮಲಿ ಹೊಟ್ಟೆ ಸ್ಕ್ಯಾನ್ ಎಲ್ಲ ಮಾಡ್ತಾರಲ್ಲ ಅದೇ ಥರ 2D ಇಕೋಕಾರ್ಡಿಯೋಗ್ರಫಿ ನಾವು ಮಾಡ್ತೇವೆ ಹೃದಯದ ಮೇಲೆ ಇಟ್ಟುಕೊಂಡು. ಇನ್ನು ಕೆಲವು ಸೂಕ್ಷ್ಮ ವಿಷಯಗಳು ನಮಗೆ ಗೊತ್ತಾಗೋದಿಲ್ಲ, ಹೊರಗಡೆಯಿಂದ ಗೊತ್ತಾಗೋದಿಲ್ಲ. ಇಂಥದಕ್ಕೆ ನಾವು ಟ್ರಾನ್ಸ್ ಈಸೋಫೇಜಿಯಲ್ ಇಕೋ ಅಂಥೇಳಿ ಮಾಡ್ತೇವೆ. ಅಂಥೇಳಿದರೆ ಎಂಡೋಸ್ಕೋಪಿ ಮಾಡಿ, ಅಂದರೆ ಅನ್ನನಾಳದ ಮೂಲಕ ಒಂದು ಈ ಪ್ರೋಬನ್ನು ಪಾಸ್ ಮಾಡಿಬಿಟ್ಟು ಹೃದಯವನ್ನು ಹತ್ತಿರದಿಂದ ನೋಡುವಂಥದ್ದು. ಹತ್ತಿರದಿಂದ ನೋಡುವಾಗ ನಮಗೆ ಸೂಕ್ಷ್ಮ ವಿಚಾರಗಳು ಕೂಡ ಗೊತ್ತಾಗ್ತದೆ, ಯಾವ ರೀತಿಯಲ್ಲಿ ಕರೆಕ್ಟ್ ಪ್ರತಿ ದಳಗಳು, ನಾನು ಹೇಳಿದ್ನಲ್ಲ ದ್ವಿದಳಗಳು ಅಂಥೇಳಿ, ಸೊ ಪ್ರತಿ ದಳಗಳು ಯಾವ ರೀತಿ ಫಂಕ್ಷನ್ ಮಾಡ್ತದೆ ಇದೆಲ್ಲ ನಮಗೆ ಕರೆಕ್ಟಾಗಿ ಗೊತ್ತಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ನಾವು 3D ಇಕೋಕಾರ್ಡಿಯೋಗ್ರಫಿ, ಅಂದರೆ ಹಾರ್ಟನ್ನು 3D ಸ್ಟ್ರಕ್ಚರಲ್ಲಿ ನೋಡೋದು, ಅಥವಾ 4D ಇಕೋಕಾರ್ಡಿಯೋಗ್ರಫಿ ಅಂತೇಳಿ ಕೂಡ ಬಂದಿದೆ. ಅಂದರೆ 4Dಯಲ್ಲಿ ಕೂಡ ನಾವು ನೋಡ್ಬೋದು. ಸೊ ಇದೆಲ್ಲ ನೋಡಿದಾಗ ನಮಗೆ ಕರೆಕ್ಟ್ ಐಡಿಯಾ ಸಿಗ್ತದೆ ಯಾವ ರೀತಿಯಲ್ಲಿ ಈ ಒಂದು ವ್ಯಾಲ್ವ್ ಫಂಕ್ಷನ್ ಮಾಡ್ತಾ ಇದೆ, ಅಥವಾ ಯಾವ ರೀತಿಯಲ್ಲಿ ಸಮಸ್ಯೆಗಳಿದ್ದಾವೆ, ಅದು ಸಣ್ಣದಾಗಿದೆಯಾ ವ್ಯಾಲ್ವು, ಅಥವಾ ಲೀಕೇಜ್ ಉಂಟಾ ವ್ಯಾಲ್ವ್ನಲ್ಲಿ, ರಿಗರ್ಜಿಟೇಷನ್ಸ್ ಉಂಟಾ, ಅಥವಾ ಯಾವ ಲೆವೆಲಲ್ಲಿ ಇದು ಉಂಟು ಅಂತೇಳಿ ನಮಗೆ ಗೊತ್ತಾಗ್ತದೆ. ಇನ್ನೂ ಗೊತ್ತಾಗಲಿಲ್ಲ ಅಂತೇಳಿದರೆ ಕೆಲವು ವ್ಯಾಲ್ವ್ಗಳಿಗೆ ನಾವು ಈಗ ಅಯೋಟಿಕ್ ವ್ಯಾಲ್ವ್ ಅಂತ ಹೇಳ್ತೇವೆ, ಅದರ ಅಸೆಸ್ಮೆಂಟಿಗೆ ನಾವು CT ಸ್ಕ್ಯಾನ್ ಕೂಡ ಮಾಡ್ತೇವೆ. ಕೆಲವು ಸಲ ಕ್ಯಾಲ್ಶಿಯಂ ಡೆಪಾಸಿಟ್ ಆಗಿರ್ತದೆ ಆ ಕವಾಟದ ಮೇಲೆ, ಸೊ ಅದನ್ನು ನೋಡಲಿಕ್ಕೆ ನಾವು CT ಸ್ಕ್ಯಾನ್ ಅಂತ ಹೇಳಿ ಮಾಡ್ತೇವೆ. ಮತ್ತು ಇನ್ನೂ ಗೊತ್ತಾಗಲಿಲ್ಲ ಅಂತ ಹೇಳಿದರೆ MRI ಆಫ್ ದಿ ಹಾರ್ಟ್ ಅಂತೇಳಿ ಮಾಡ್ತೇವೆ. ಸೊ ಅದರಲ್ಲಿ ಸಂಪೂರ್ಣ ಮಾಹಿತಿ ನಮಗೆ ಸಿಗ್ತದೆ ಆ ರೀತಿಯಲ್ಲಿ. ಓಕೆ, ಇವಾಗ ಸಮಸ್ಯೆ ಇದೆ ಅಂತ ಗೊತ್ತಾಯ್ತು, ಇದಕ್ಕೆ ವೆರಿ ಇಂಪಾರ್ಟೆಂಟ್ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು. ಸೊ ಯಾವ ರೀತಿಯಾದಂಥ ಔಷಧಗಳು ಲಭ್ಯ ಇದೆ, ಜೊತೆಗೆ ಡಾಕ್ಟರ್ಸ್ ಕೊಡುವಂಥ ಔಷಧ ಮಾತ್ರ ಸಾಕಾಗಲ್ಲ, ನಮ್ಮಲ್ಲೂ ಕೂಡ ನಾವು ಚೇಂಜಸ್ ಅನ್ನು ಮಾಡಬೇಕಾಗುತ್ತೆ, ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಆಕ್ಟಿವಿಟೀಸ್ ಆಗಿರ್ಬೋದು. ಸೊ ಈ ಬಗ್ಗೆ ಹೇಳೋದಾಗಿದ್ರೆ ಡಾಕ್ಟರ್, ಎರಡನ್ನು ಹೇಗೆ ಹೇಳ್ತೀರಿ? ಇವಾಗ
ಇವಾಗ ಡಾಕ್ಟ್ರಿಗೆ ಏನು ಇಂಪಾರ್ಟೆಂಟ್ ಅಂತ ಹೇಳಿದರೆ ರೋಗವನ್ನು ಪತ್ತೆ ಹಚ್ಚುವಂಥದ್ದು. ಪತ್ತೆ ಹಚ್ಚಿದ ಮೇಲೆ ಅವರ ಕೆಲಸ ಅಲ್ಲಿಗೆ ಮುಗೀತು. ಟ್ರೀಟ್ಮೆಂಟ್ ಅಂದರೆ ಯಾವ ಕಾಯಿಲೆಗೆ ಯಾವ ಟ್ರೀಟ್ಮೆಂಟ್ ಅಂತೇಳಿ ಎಲ್ಲ ಸ್ಟ್ಯಾಂಡರ್ಡ್ಸ್ ಅದು ಎಲ್ಲರಿಗೂ ಗೊತ್ತಿರ್ತದೆ. ಸೊ ಟ್ರೀಟ್ಮೆಂಟ್ ಆದರೆ ಪೇಷಂಟಿಗೆ ಅದು ಸಾಕಾಗೋದಿಲ್ಲ. ಕಾಯಿಲೆ ಗೊತ್ತಾಗಿದೆ ಅಂತ ಹೇಳಿದ ಕೂಡಲೇ ಅವರು ಹೋಗೋದಿಲ್ಲ ಆಸ್ಪತ್ರೆಯಿಂದ, ಅವರಿಗೆ ಟ್ರೀಟ್ಮೆಂಟ್ ಬೇಕಾಗ್ತದೆ. ಯಾವ ರೀತಿಯ ಟ್ರೀಟ್ಮೆಂಟ್ ಅಂತ ಕೇಳಿದರೆ ಅನೇಕ ರೀತಿಯ ಟ್ರೀಟ್ಮೆಂಟ್ಗಳಿದ್ದಾವೆ ಇದಕ್ಕೆ. ಸೊ ಫಸ್ಟಿಗೆ ನಾವು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತೇಳಿ ಅವರ ಲಕ್ಷಣಗಳನ್ನು ಕಮ್ಮಿ ಮಾಡಲಿಕ್ಕೆ ಕೆಲವೆಲ್ಲ ಟ್ಯಾಬ್ಲೆಟ್ಸನ್ನು ಕೊಡ್ತೇವೆ. ಇನ್ನು ಅದು ಅಲ್ಲದೆ ಇವಾಗ ಲಂಗ್ಸಲ್ಲಿ ನೀರು ತುಂಬಿಕೊಳ್ತಾ ಇದೆ, ನಾನು ಆವಾಗಲೇ ಹೇಳಿದೆ ಲಂಗ್ಸಲ್ಲಿ ನೀರು ತುಂಬಿಕೊಳ್ತಾ ಇದೆ ಅಥವಾ ಕಾಲಲ್ಲಿ ನೀರು ತುಂಬಿಕೊಳ್ತಾ ಇದೆ, ಅವರಿಗೆ ಕೆಲವು ಫುಡ್ ರಿಸ್ಟ್ರಿಕ್ಷನ್ಸನ್ನು ನಾವು ಮಾಡ್ತೇವೆ. ಅಂದರೆ ನೀರು ಜಾಸ್ತಿ ಕುಡಿಬಾರ್ದು, ಹೃದಯದ ಮೇಲೆ ಜಾಸ್ತಿ ಒತ್ತಡ ಆಗ್ತದೆ ಅಂತೇಳಿ. ಅಂದರೆ 1 to 1.2 ಲೀಟರ್ಸ್ ಅಷ್ಟೇ ನೀರು ಕುಡಿಬೇಕು ದಿನಕ್ಕೆ, ಅಥವಾ ಉಪ್ಪು ಕಮ್ಮಿ ಸೇವಿಸಬೇಕು ಅಂಥೇಳಿ. ಈ ರೀತಿಯ ರಿಸ್ಟ್ರಿಕ್ಷನ್ಸ್ ಮಾತ್ರ, ಕವಾಟದ ಸಮಸ್ಯೆಗಳಿಗೆ ಈ ರೀತಿಯ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾತ್ರ ಇರ್ತದೆ. ಇನ್ನು ಅದರಿಂದ ಹಾರ್ಟ್ ಪಂಪಿಂಗ್ ಏನಾರ ಕಮ್ಮಿ ಆದರೆ ನಾವು ಹೆವಿ ಎಕ್ಸಸೈಸ್ ಎಲ್ಲ ಅವಾಯ್ಡ್ ಮಾಡಿ ಆ ಥರ ಎಲ್ಲ ಹೇಳ್ತೇವೆ. ಆದರೆ ಹೆಚ್ಚಾಗಿ ಏನಾಗ್ತದೆ ಅಂತ ಹೇಳಿದರೆ ಕವಾಟದ ಸಮಸ್ಯೆ ಮಾತ್ರೆಗಳಿಂದ ಅಥವಾ ಜೀವನ ಪದ್ಧತಿಯಿಂದ ಸರಿ ಆಗೋದಿಲ್ಲ. ಅದಕ್ಕೆ ಬೇರೆ ರೀತಿಯ ಟ್ರೀಟ್ಮೆಂಟ್ಗಳು ಇದ್ದಾವೆ. ಎಸ್, ಓಕೆ. ಸೊ ಬೇರೆ ರೀತಿಯಾದಂಥ ಟ್ರೀಟ್ಮೆಂಟ್ ಅಂತ ಹೇಳುವಾಗ ಶಸ್ತ್ರಚಿಕಿತ್ಸೆ ಮೊದಲು ನೆನಪಾಗುತ್ತೆ. ಸೊ ಸರ್ಜರಿ ಏನಾದರೂ ಇದಕ್ಕೆ ಬೇಕಾಗುತ್ತಾ ಹೇಗೆ? ಹೌದು, ನಾವು ಇವಾಗ ಫಸ್ಟಿಗೆ ಏನು ಮಾಡ್ತೇವೆ ಅಂತ ಹೇಳಿದರೆ ಕವಾಟಗಳ ಸಮಸ್ಯೆ ಇದ್ದಾಗ ಅದನ್ನು ನಾನು ಆಲ್ರೆಡಿ ಹೇಳಿದೆ ಯಾವ ರೀತಿಯಲ್ಲಿ ಎಸೆಸ್ ಮಾಡೋದು ಅಂಥೇಳಿ, CT ಸ್ಕ್ಯಾನು ಅಥವಾ ಇಕೋಕಾರ್ಡಿಯೋಗ್ರಫಿ ಎಲ್ಲ ರೀತಿಯ ಮಾಡಿ ಅದನ್ನು ಸ್ಟೇಜಿಂಗ್ ಮಾಡ್ತೇವೆ, ಯಾವ ಸ್ಟೇಜಲ್ಲಿ ಇದೆ ಅಂಥೇಳಿ. ಯಾವ ಸ್ಟೇಜಲ್ಲಿದೆ ನೋಡಿದ ಮೇಲೆ ಅವರಿಗೆ ಸರ್ಜರಿ ಬೇಕಾದರೆ ಸರ್ಜರಿ, ಕೆಲವರಿಗೆ ಸರ್ಜರಿ ಬೇಕಾಗ್ತದೆ. ಸರ್ಜರಿ ಏನು ಅಂತ ಕೇಳಿದರೆ 2 ಥರದ ಸರ್ಜರಿಗಳಿದ್ದಾವೆ. ಒಂದು ಅಲ್ಲಿ ನಾವು ಕವಾಟಗಳು ಡ್ಯಾಮೇಜ್ ಆಗಿದ್ದರೆ ಆ ಡ್ಯಾಮೇಜ್ಗಳನ್ನು ರಿಪೇರಿ ಮಾಡ್ಬೋದು, ಆಯಿತಾ. ರಿಪೇರಿ ಮಾಡಿ ಅದರ ಕೆಲಸವನ್ನು ಅಲ್ಲಿ ಪುನಃ ಮಾಡುವಂತೆ ಮಾಡ್ಬೋದು, ಅದು ಒಂದು. ಎರಡನೇದ್ದು ಆ ಕವಾಟವನ್ನು ತೆಗೆದು, ಇವಾಗ ಒಂದು ಡೋರ್ ಹಾಳಾಗಿದ್ದರೆ ನಾವೇನು ಮಾಡ್ತೇವೆ, ಆ ಡೋರನ್ನು ತೆಗೆದು ಹೊಸ ಡೋರ್ ಹಾಕ್ತೇವೆ. ಅದೇ ಥರ ಇಲ್ಲೂ ಕೂಡ ಹಾಗೆ ಆ ಒಂದು ದ್ವಾರ, ಆ ಒಂದು ಕವಾಟ ರಿಪೇರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ತುಂಬ ಹಾಳಾಗಿದೆ ಅಂತ ಆದಾಗ ನಾವು ಹೊಸ ಕವಾಟವನ್ನು ಅಲ್ಲಿ ರೀಪ್ಲೇಸ್ ಮಾಡ್ತೇವೆ. ಇದನ್ನು ರೀಪ್ಲೇಸ್ಮೆಂಟ್ ಅಂದರೆ ಮೈಟ್ರಲ್ ವ್ಯಾಲ್ವ್ ಆದರೆ ಮೈಟ್ರಲ್ ವ್ಯಾಲ್ವ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೇವೆ, ಅಯೋಟಿಕ್ ವ್ಯಾಲ್ವ್ ಆದರೆ ಅಯೋಟಿಕ್ ವ್ಯಾಲ್ವ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೇವೆ. ಇದು ಮುಂಚೆ ಎಲ್ಲ ಏನಾಗ್ತಾ ಇತ್ತು ಅಂತ ಹೇಳಿದರೆ ಶಸ್ತ್ರಚಿಕಿತ್ಸೆಯ ಮೂಲಕ ಇದನ್ನೆಲ್ಲ ಮಾಡ್ತಾಯಿದ್ರು, ಓಪನ್ ಹಾರ್ಟ್ ಸರ್ಜರಿ ಮಾಡಿ. ಇವಾಗ ಏನಾಗಿದೆ ಅಂತ ಹೇಳಿದರೆ ನಾವು ಆ್ಯಂಜಿಯೋಪ್ಲಾಸ್ಟಿ ಮಾಡ್ತೀವಲ್ಲ, ಅದೇ ಥರ ರಕ್ತನಾಳದ ಮೂಲಕ ಈ ಎಲ್ಲ ಸಾಮಾನುಗಳನ್ನು ನಾವು ಕಳುಹಿಸಿ ಆ ಒಂದು ಕೆಲಸವನ್ನು ಮಾಡ್ತೇವೆ. ಯಾವ ರೀತಿಯಲ್ಲಿ ಕೇಳಿದರೆ ನಾನು ಹೇಳಿದೆ ಆಲ್ರೆಡಿ, ಸ್ಟೀನೋಸಿಸ್ ಅಂತೇಳಿ, ಅಂದರೆ ಸಣ್ಣದಾಗುವುದು, ಕಿರಿದಾಗುವುದು. ಸೊ ಏನು ಮಾಡ್ಬೋದು ಅಂತ ಹೇಳಿದರೆ ಇದಕ್ಕೆ ಒಂದು ಬಲೂನನ್ನು ನಾವು ಕಳಿಸ್ತೇವೆ, ದೊಡ್ಡ ಬಲೂನನ್ನು ನಾವು ಕಳಿಸ್ತೇವೆ ರಕ್ತನಾಳದ ಮೂಲಕ. ಸೊ ಹಾರ್ಟಿನ ವ್ಯಾಲ್ವ್ ಮಧ್ಯೆ ಹೋಗಿ ಅದು ಬಲೂನನ್ನು ಓಪನ್ ಮಾಡ್ತದೆ. ಸೊ ಏನಾಗ್ತದೆ ಅಂತ ಹೇಳಿದರೆ ಆ ಕಿರಿದಾದ ಕವಾಟ ದೊಡ್ಡದಾಗ್ತದೆ, ಸೊ ರಕ್ತ ಚೆನ್ನಾಗಿ ಹರಿತದೆ. ಇದು ಒಂದು. ಇನ್ನು ನಾನು ಹೇಳಿದೆ ಕವಾಟವನ್ನು ರೀಪ್ಲೇಸ್ ಮಾಡುವುದು ಅಂತ ಹೇಳಿ. ಕವಾಟವನ್ನು ರೀಪ್ಲೇಸ್ ಸರ್ಜರಿ ಇಲ್ಲದೇನೂ ಮಾಡ್ಬೋದು ಅಂತ ಹೇಳಿದರೆ ನಾವು ಈ ರಕ್ತನಾಳಗಳ ಮೂಲಕ ಹೃದಯಕ್ಕೆ ಹೋಗಿ ಅಲ್ಲಿ ಕವಾಟವನ್ನು ಇಟ್ಟು ಬರುವಂತಹ ಒಂದು ಟೆಕ್ನಾಲಜಿ ಕೂಡ ಇವಾಗ ಇದೆ. ಅಂದರೆ ಟ್ಯಾವಿ ಅಂತ ಹೇಳ್ತೇವೆ. ಅಯೋಟಿಕ್ ವ್ಯಾಲ್ವ್ ಏನಾರು ಹೋದರೆ, ಮಹಾಪಧಮನಿ ಕವಾಟ ಏನಾರು ಹೋದರೆ ನಾವು ರಕ್ತನಾಳದ ಮೂಲಕ ಹೋಗಿ ಅಲ್ಲಿ ಹೋಗಿ ಕವಾಟವನ್ನು ಇಟ್ಟು ಬರುವಂಥದ್ದು, ಅಥವಾ ಇನ್ನೊಂದು ಕಡೆ ಹೋದರೆ ಮೈಟ್ರಲ್ ವ್ಯಾಲ್ವ್ ಅಲ್ಲಿ ಹೋದರೆ ಅಲ್ಲೂ ಇಟ್ಟು ಬರುವಂಥದ್ದು, ಈ ಥರ ಮಾಡ್ಬೋದು. ಅಥವಾ ಇನ್ನೊಂದು ಏನಂತ ಕೇಳಿದರೆ ನಾನು ಲೀಕೇಜ್ ಅಂತ ಹೇಳಿದೆ, ವ್ಯಾಲ್ವ್ ಲೀಕೇಜ್ ಅಂತ ಹೇಳಿ. ಸೊ ಲೀಕೇಜ್ ಆದಾಗ ನಾವು ಅಲ್ಲಿ ಹೋಗಿ, ಇವಾಗ ಕೆಲವರಿಗೆ ಏನಾಗ್ತದೆ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಆಗೋದಿಲ್ಲ ಅಂಥ ಸ್ಥಿತಿಯಲ್ಲಿರ್ತಾರೆ, ಅಂದರೆ 70-80 ವರ್ಷ ಅಂಥವರಿಗೆ. ಆದರೆ ಸಮಸ್ಯೆಗಳು ಉಂಟು, ಏನು ಮಾಡೋದು ಅಂತ ಕೇಳಿದರೆ ಇದರ ಮೂಲಕ ಹೋಗಿ ರಕ್ತನಾಳದ ಮೂಲಕ ಹೋಗಿ ಆ ವ್ಯಾಲ್ವ್ಗಳಿಗೆ ಕ್ಲಿಪ್ ಹಾಕ್ತೇವೆ ನಾವು. ಕ್ಲಿಪ್ ಹಾಕಿ ಒಂದು ವ್ಯಾಲ್ವ್ ಲೀಕೇಜ್ ನಿಲ್ಲಿಸಿ ಬಿಟ್ಟು ಬರುವಂಥ ಒಂದು ಟೆಕ್ನಾಲಜಿ ಕೂಡ ಇವಾಗ ಇದೆ. ಆ ರೀತಿಯಾದಂಥ ಒಂದು ಟ್ರೀಟ್ಮೆಂಟ್ ಆಪ್ಷನ್ಸ್ ಇವಾಗ ಇದೆ. ಓಕೆ. ಸೊ ಇವಾಗ ಶಸ್ತ್ರಚಿಕಿತ್ಸೆ ಅಥವಾ ಈ ಥರ ಟ್ರೀಟ್ಮೆಂಟ್ ಎಲ್ಲ ತಗೊಂಡಾದ್ಮೇಲೆ ಹೃದಯದ ಕವಾಟದ ಸಮಸ್ಯೆಗೆ ಮತ್ತೆ ಪುನಃ ಬೇರೆ ಏನಾದರೂ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಥವಾ ಹಾರ್ಟ್ ಅಟ್ಯಾಕ್ ಈ ಥರ ಆಗುವಂಥ ಸಾಧ್ಯತೆ ಇದೆಯಾ ಇನ್ ಫ್ಯೂಚರಲ್ಲಿ ಕೇಳೋದಾದ್ರೆ? ಅದೇ ಇವಾಗ ನಾನು ಹಾರ್ಟ್ ರಿಪ್ಲೇಸ್ಮೆಂಟ್ ಅಂತೇಳಿ, ವಾಲ್ವ್ ರಿಪ್ಲೇಸ್ಮೆಂಟ್ ಆಯಿತು ಅಂಥವರು ಸ್ವಲ್ಪ ಜಾಗರೂಕತೆಯಿಂದ, ಅಂದರೆ ಬೇರೆಯವರಿಗಿಂತ ಕಂಪೇರ್ ಮಾಡಿದರೆ ಅವರು ಜಾಗರೂಕತೆಯಿಂದ ಇರಬೇಕಾಗ್ತದೆ. ಯಾಕಂತ ಹೇಳಿದರೆ ನಾನು ವ್ಯಾಲ್ವ್ ರಿಪ್ಲೇಸ್ಮೆಂಟ್ ಅಂತ ಹೇಳಿದೆ. ವ್ಯಾಲ್ವ್ ರಿಪ್ಲೇಸ್ಮೆಂಟಲ್ಲಿ 2 ಥರದ ವ್ಯಾಲ್ವ್ಗಳು ಬರ್ತದೆ. ಒಂದು
ಮೆಕ್ಯಾನಿಕಲ್ ವ್ಯಾಲ್ವ್ ಅಂತೇಳಿ, ಅಂದರೆ ಮೆಟಲ್ ಇರ್ತದೆ ಅದರಲ್ಲಿ. ಸೊ ಮೆಟಾಲಿಕ್ ವ್ಯಾಲ್ವನ್ನು ನಾವು ಹಾಕ್ತೇವೆ. ಮೆಟಾಲಿಕ್ ವ್ಯಾಲ್ವ್ ಒಳಗೆ ಹಾಕಿದ ತಕ್ಷಣ ಏನಾಗ್ತದೆ ಅಂತ ಹೇಳಿದರೆ ಆ ಮೆಟಾಲಿಕ್ಗೆ ರಕ್ತ ಎಲ್ಲ ಇದು ಅಂಟಿಕೊಂಡು ರಕ್ತ ಹೆಪ್ಪುಗಟ್ಟುತ್ತದೆ. ಸೊ ಹೆಪ್ಪುಗಟ್ಟದ ಹಾಗೆ ನಾವು ಒಂದು ಮಾತ್ರೆಗಳೆಲ್ಲ ಕೊಟ್ಟಿರ್ತೇವೆ ಅವರಿಗೆ. ಸೊ ಅವರಿಗೆ ಅವ್ರು ಏನಾರ ತುಂಬ ಅಂದರೆ ಕೆಲಸಗಳು ಮಾಡುವಾಗ ರಕ್ತ ಎಲ್ಲರ ಇಂಜುರಿ ಆದರೆ ಅವರಿಗೆ ಕಂಟಿನ್ಯೂಸ್ ಆಗಿ ಬ್ಲೀಡ್ ಆಗುವಂಥ ಚಾನ್ಸಸ್ಸು ಆ ಥರ ಎಲ್ಲ ಇರ್ತದೆ. ಅದು ಒಂದು ಮುಂಜಾಗ್ರತೆಯನ್ನು ನಾವು ತಗೊಳ್ಬೇಕಾಗ್ತದೆ. ಆ ಮಾತ್ರೆಗಳನ್ನು ಕಂಟಿನ್ಯೂಸ್ ಆಗಿ ಅವ್ರು ತಗೊಳ್ತಾ ಇರಬೇಕಾಗ್ತದೆ, ಯಾವುದೇ ಕಾರಣಕ್ಕೂ ನಿಲ್ಲಿಸಲಿಕ್ಕೆ ಇಲ್ಲ. ಇನ್ನು ಈ ಪ್ರೋಸ್ಥೆಟಿಕ್ ವ್ಯಾಲ್ವ್ಸ್ ಅಂತ ನಾವು ಹೇಳ್ತೇವೆ. ನಾನು ಒಂದು ಹೇಳಿದೆ ಮೆಕ್ಯಾನಿಕಲ್ ವ್ಯಾಲ್ವ್ಸ್ ಅಂತ, ಅದು ಮೆಟಲ್ ಅಲ್ಲದೇನೂ ವ್ಯಾಲ್ವ್ಸ್ ಬರ್ತದೆ. ಅದರದ್ದು ಪ್ರಾಬ್ಲಮ್ ಏನಂತ ಹೇಳಿದರೆ ಅದು ಬೇಗ ಒಂದು 10 ರಿಂದ 12 ವರ್ಷ ಅಷ್ಟೇ ಬಾಳಿಕೆ. ಅಂದರೆ ನಾವು ಯಂಗ್ ಪೀಪಲಲ್ಲಿ ನಾವು ಹಾಕಲಿಕ್ಕೆ ಆಗೋದಿಲ್ಲ, 50 ವರ್ಷದವರಿಗೆ ನಾವು ಹಾಕಲಿಕ್ಕೆ ಆಗೋದಿಲ್ಲ. 70 ವರ್ಷದವರಿಗೆ ಹಾಕ್ಬೋದು, ಅವರ ಆಯುಷ್ಯ ನೋಡಿ ಅವರಿಗೆ ಹಾಕ್ತೇವೆ ನಾವು. ಯಾಕೆ ಅವರಿಗೆ ಮಾತ್ರೆಗಳನ್ನು ತಗೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಆದರೆ ವ್ಯಾಲ್ವ್ ಡಿಜೆನರೇಟ್ ಅಂದರೆ ಅದು ಮತ್ತೆ ಇದಾಗ್ತದೆ, ಅಂದರೆ ಡಿಜೆನರೇಟ್ ಆಗ್ತದೆ, ಮತ್ತೊಂದು ಸಲ ವ್ಯಾಲ್ವ್ ಹಾಕುವಂಥ ಪಾಸಿಬಿಲಿಟೀಸ್ ಇರ್ತದೆ. ಆದರೆ ಇದು 2 ಥರದ ವ್ಯಾಲ್ವ್ ರೀಪ್ಲೇಸ್ಮೆಂಟ್ ಮಾಡುವಂಥದ್ದು ನಾವು. ಈ ರೀತಿಯಾದಂತಹ ಒಂದು ಇದನ್ನು ತಗೊಳ್ಬೇಕು, ಅಂದರೆ ಮಾತ್ರೆಗಳನ್ನು ಕರೆಕ್ಟಾಗಿ ತಗೊಳ್ಳುವಂಥದ್ದು. ಇನ್ನು ಮಾತ್ರೆಗಳು ಕೂಡ ಕೆಲವು ಮಾತ್ರೆಗಳೇನಂತೇಳಿ ನಾವು ಕರೆಕ್ಟ್ ಟೈಮಿಂಗ್ಸ್, ಅಂದರೆ ಸಂಜೆ 6 ಗಂಟೆಗೆ ತಗೊಳ್ಳಿ ಅಂತ ಹೇಳ್ತೇವೆ. ಕೆಲವರು ಸಂಜೆ 6 ಗಂಟೆಗೆ ತಗೊಳ್ತಾರೆ, ಬಟ್ ಏನಾಗ್ತದೆ ಅಂತ ಹೇಳಿದರೆ ಅವರದ್ದು ರಿಪೋರ್ಟ್ಸ್ ಎಲ್ಲ ಕರೆಕ್ಟಾಗಿ ಇರೋದಿಲ್ಲ. ಯಾಕೆ ಅಂತ ಕೇಳಿದರೆ ಅವರು ಅದಕ್ಕಿಂತ ಮುಂಚೆ ಅರ್ಧ ಗಂಟೆಗಿಂತ ಮುಂಚೆ ಚಹಾ ಕುಡಿದು ಮಾತ್ರೆ ತಗೊಳ್ತಾರೆ. ಆಯಿತಾ, ನಾವು ಹೇಳಿರ್ತೇವೆ 1 ಗಂಟೆ ಆಚೆ 1 ಗಂಟೆ ಇಂಚೆ ಯಾವುದೇ ರೀತಿಯ ಆಹಾರವನ್ನು ಸೇವಿಸಬಾರ್ದು ಅಂತೇಳಿ. ಯಾಕಂತ ಹೇಳಿದರೆ ಈ ಮಾತ್ರೆಗಳು ಆಹಾರ ಸೇವಿಸುವುದರಿಂದ ಮಾತ್ರೆಗಳ ಎಬ್ಸಾರ್ಪ್ಷನ್ ಪ್ರಾಬ್ಲಮ್ ಬರ್ತದೆ. ಸೊ ಬಾಡಿಗೆ ಸೇರುವುದಿಲ್ಲ, ಅದು ಸೀದಾ ಮೋಷನ್ ಒಟ್ಟಿಗೆ ಅದು ಕೂಡ ಹೋಗ್ತದೆ. ಸೊ ಎಬ್ಸಾರ್ಪ್ಷನ್ ಆಗದೇ ಇರುವುದರಿಂದ ಅದರ ಎಫೆಕ್ಟು ಇರೋದಿಲ್ಲ ಬಾಡಿಯ ಮೇಲೆ. ಸೊ ವ್ಯಾಲ್ವ್ ಹಾಕಿದ ಕವಾಟಕ್ಕೆ ಪ್ರಾಬ್ಲಮ್ ಬರುವಂಥ ಚಾನ್ಸಸ್ ಇರ್ತದೆ. ಆದ್ದರಿಂದ ಈ ಒಂದು ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಮಾತ್ರೆಗಳನ್ನು ಕರೆಕ್ಟ್ ಟು ಕರೆಕ್ಟ್ ಟೈಮ್ ತಗೊಳ್ಬೇಕಾಗ್ತದೆ ಅವರು. ಓಕೆ, ಇವಾಗ ರಿಪ್ಲೇಸ್ಮೆಂಟ್ ಮಾಡ್ತಾರಲ್ಲ, ಅದು ಯಾವ ಒಂದು ಟರ್ಮ್ ಅನ್ನು ನೋಡಿಕೊಂಡು ಮಾಡುವಂಥದ್ದು, ಅಂದ್ರೆ ಯಾರಿಗೆ ಇದನ್ನು ಸಜೆಸ್ಟ್ ಮಾಡ್ತೀರಿ? ಓಕೆ, ನಾನು ಆಗಲೇ ಹೇಳಿದೆ, ಈ ಒಂದು ಪ್ರತಿಯೊಂದು ಕವಾಟದ ಸಮಸ್ಯೆಗಳನ್ನು ನಾವು 4 ಸ್ಟೇಜ್ಗಳಾಗಿ ಮಾಡ್ತೇವೆ. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಅಂತೇಳಿ. ಅಂದರೆ ಸ್ಟೇಜ್ 4ಅಲ್ಲಿರುವವರು ಎಲ್ಲರೂ ಕೂಡ ಸಮಸ್ಯೆಗಳು ಇಟ್ಕೊಂಡು ಬಂದಿರುವವರು. ಸ್ಟೇಜ್ 3ವರೆಗೆ ಅವರಿಗೆ ಯಾವುದೇ ರೀತಿಯ ಸಮಸ್ಯೆ, ಅಂದರೆ ಯಾರೋ ಒಂದು ಈಕೋ ಸ್ಕ್ಯಾನ್ ಮಾಡಿದರೂ ಅವರಿಗೆ ವ್ಯಾಲ್ವ್ ಸಮಸ್ಯೆ ಕಂಡುಕೊಂಡಿದೆ ಅಷ್ಟೇ. ಸ್ಟೇಜ್ 4ಅಲ್ಲಿರುವವರು ಅವರಿಗೆ ಸಿಂಪ್ಟಮ್ಸ್ ಇದ್ದು ಅವರು ಲಕ್ಷಣಗಳು ಕಂಡುಕೊಂಡು ಬಂದವರಿಗೆ ಸ್ಟೇಜ್ 4 ಅಂತ ನಾವು ಹೇಳ್ತೇವೆ. ಅವರು ಎಲ್ಲರಿಗೂ ಕೂಡ ಸಮಸ್ಯೆಯಿಂದ ಬಂದವರೇ ಎಲ್ಲರಿಗೂ ಕೂಡ ನಾವು ಈ ರೀತಿಯ ವ್ಯಾಲ್ವ್ ರಿಪ್ಲೇಸ್ಮೆಂಟ್ ಮಾಡುವಂಥದ್ದನ್ನು ನಾವು ಮಾಡಬೇಕಾಗ್ತದೆ. ಉಳಿದವರಿಗೆ ಕೆಲವರಿಗೆ ಏನಾಗ್ತದೆ ಅಂತ ಹೇಳಿದರೆ ಅವರು ಸರ್ಜರಿಗೆ ಫಿಟ್ ಇರೋದಿಲ್ಲ. ಸೊ ಅಂಥವರಿಗೆ ಮಾತ್ರೆಗಳಲ್ಲೇ ನಾವು ಕಂಟಿನ್ಯೂ ಮಾಡುವಂಥ ಒಂದು ಇದು ಇರ್ತದೆ. ಅದು ಪ್ರತಿ ಪೇಷಂಟನ್ನು ನಾವು ಎನಲೈಸ್ ಮಾಡ್ತೇವೆ. ಇವರಿಗೆ ಸರ್ಜರಿ ರಿಸ್ಕ್ ಎಷ್ಟು ಉಂಟು, ಇವರಿಗೆ ಸರ್ಜರಿ ಅವಶ್ಯಕತೆ ಇದೆಯಾ, ಸರ್ಜರಿಗಿಂತ ಬೆನಿಫಿಟ್ ಇದೆಯಾ ಅಂತೇಳಿ ನಾವು ಎನಲೈಸ್ ಮಾಡ್ತೇವೆ ಫಸ್ಟ್. ಅದಕ್ಕೆ ಒಂದು ರಿಸ್ಕ್ ಸ್ಕೋರ್ಸ್ ಅಂತ ಎಲ್ಲ ಮಾಡ್ತೇವೆ. ಸೊ ಸರ್ಜರಿ ರಿಸ್ಕ್ ತುಂಬ ಜಾಸ್ತಿ, ಇವಾಗ 50% ಸರ್ಜರಿ ರಿಸ್ಕ್ ಇದ್ದವರಲ್ಲಿ ನಾವು ಸರ್ಜರಿ ಮಾಡಲಿಕ್ಕೆ ಹೋಗೋದಿಲ್ಲ. ಸರ್ಜರಿ ಮಾಡಿ ಅವರಿಗೆ ತೊಂದರೆ ಜಾಸ್ತಿ ಆಗ್ತದೆ. ಅದರಿಂದ ಅಂಥವರಲ್ಲಿ ಮಾತ್ರೆಗಳಲ್ಲೇ ನಾವು ಕಂಟಿನ್ಯೂ ಮಾಡ್ತೇವೆ. ಅಥವಾ ಇವಾಗ ಇತ್ತೀಚೆಗೆ ಬಂದಿರುವ ಅಲ್ಟರ್ನೇಟಿವ್ ವ್ಯವಸ್ಥೆಗಳು, ಸರ್ಜರಿ ಅಲ್ಲದೆ ನಾನು ಹೇಳಿದೆ ಈ ಥರ ಎಲ್ಲ ವ್ಯಾಲ್ವ್ಗಳನ್ನು ಅಲ್ಲಿ ಹೋಗಿ ಹಾಕುವಂಥ, ಅಂದರೆ ರಕ್ತನಾಳದಲ್ಲೇ ವ್ಯಾಲ್ವ್ಗಳನ್ನು ತಗೊಂಡೋಗಿ ಅಲ್ಲಿ ಹಾಕುವಂಥ ಒಂದು ಟೆಕ್ನಾಲಜೀಸ್ ಎಲ್ಲ ಇದೆ, ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಬಹುದು ಆ ಥರ. ಎಸ್, ಓಕೆ. ಇವಾಗ ಪ್ರಿವೆನ್ಷನ್ ಬಗ್ಗೆ ಮಾತಾಡಿದ್ರೆ, ಸೊ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರಲ್ಲ, ಈ ಒಂದು ಕವಾಟಿನ ಸಮಸ್ಯೆ ಬರದ ಹಾಗೆ ಮಾಡ್ಲಿಕ್ಕೆ ಏನಾದರೂ ಸಾಧ್ಯತೆ ಇದೆಯಾ? ಎಸ್, ಹೌದು. ಇವಾಗ ನಾನು ಹೇಳಿದೆ ನಮ್ಮ ಹೆಚ್ಚಿನವರಿಗೆ ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತೇಳಿ, ಇಂಡಿಯನ್ ಪಾಪ್ಯುಲೇಷನಲ್ಲಿ ನಾವು ಮುಖ್ಯವಾಗಿ ನೋಡುವಂಥದ್ದು ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತೇಳಿ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಕೇಳಿದರೆ ಇನ್ಫೆಕ್ಷನ್, ಥ್ರೋಟ್ ಇನ್ಫೆಕ್ಷನ್ ಫಸ್ಟ್ ಇನ್ಸಿಡೆಂಟ್ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಕಾಯಿಲೆ. ಸೊ ಅದರಿಂದ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗ್ತದೆ ಬಾಡೀಸಲ್ಲಿ. ಸೊ ಅದು ವ್ಯಾಲ್ವನ್ನು ಹೋಗಿ ಡ್ಯಾಮೇಜ್ ಮಾಡ್ತದೆ. ಸೊ ಫಸ್ಟ್ ಪ್ರಿವೆನ್ಷನ್ ಏನಂತ ಕೇಳಿದರೆ, ಏನಾದ್ರು ಥ್ರೋಟ್ ಇನ್ಫೆಕ್ಷನ್ ಇದೆ, ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದರೆ ಆದಷ್ಟು ಬೇಗ ಹೋಗಿ ಆ್ಯಂಟಿಬಯೋಟಿಕ್ ತಗೊಳ್ಳುವಂಥದ್ದು ಒಳ್ಳೆಯದು. ಅದು ಒಂದು. ಇನ್ನು ಎರಡನೇದು, ಕೆಲವರಿಗೆ ಈ ಡ್ಯಾಮೇಜ್ ಬಂದಿರ್ತದೆ, ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಆಲ್ರೆಡಿ ಬಂದಿರ್ತದೆ, ಆದರೆ ಈ ಲೀಕೇಜ್ ಎಲ್ಲ ಸ್ಟಾರ್ಟ್ ಆಗಿರೋದಿಲ್ಲ ಅಥವಾ ಕಿರಿದಾಗುವಿಕೆ ಇರುವುದಿಲ್ಲ, ಬಟ್ ಡ್ಯಾಮೇಜ್ ಇರ್ತದೆ, ಸ್ವಲ್ಪ ಪ್ರಮಾಣದಲ್ಲಿ ಡ್ಯಾಮೇಜ್ ಇರ್ತದೆ. ಅಂಥವರಿಗೆ ನಾವು 21 ದಿವಸಕ್ಕೊಂದ್ಸಲ, ನೀವು ನೋಡಿರ್ಬೋದು ಕೆಲವು ಪೇಷಂಟ್ಸ್ 21 ದಿವಸಕ್ಕೊಂದ್ಸಲ ಹೋಗಿ ಇಂಜೆಕ್ಷನ್ ತಗೊಳ್ಳುವಂಥದ್ದು, ಪೆನಿಸಿಲಿನ್ ಇಂಜೆಕ್ಷನ್ ಅಂತ ಹೇಳ್ತೇವೆ. ಈ ರೀತಿಯ ಇಂಜೆಕ್ಷನ್ಸ್ಗಳು ಕೂಡ ಹಾರ್ಟ್ ವ್ಯಾಲ್ ಡ್ಯಾಮೇಜ್ ಜಾಸ್ತಿ ಆಗದಂಗೆ ನೋಡ್ಕೊಳ್ತದೆ ಆ ರೀತಿಯಲ್ಲಿ.
ಆ ರೀತಿಯಲ್ಲಿ 2 ಥರದ ಪ್ರಿವೆನ್ಷನ್ನ ನಾವು ಮಾಡ್ಬೋದು. ಇನ್ನು ಕೆಲವೆಲ್ಲ ಏನು ಪ್ರಿವೆನ್ಷನ್ ಇಲ್ಲದೇ ಇರುವಂಥದ್ದು, ಯಾಕಂತ ಹೇಳಿದರೆ ಈ ವ್ಯಾಲ್ವ್ ಕವಾಟದ ಸಮಸ್ಯೆಗಳಿಗೆ ಅನೇಕ ನಾನು ಯಾವ ರೀತಿಯಲ್ಲಿ ಬರ್ತದೆ ಅಂತ ನಾನು ಹೇಳಿದೆ. ಅದಕ್ಕೆಲ್ಲ ಯಾವುದೇ ಪ್ರಿವೆನ್ಷನ್ ಇಲ್ಲ, ಯಾಕಂದರೆ ಹುಟ್ಟಿನಿಂದ ಕೆಲವು ಬರ್ತದೆ, ಅದಕ್ಕೆ ಯಾವುದೇ ರೀತಿಯ ಪ್ರಿವೆನ್ಷನ್ ಇಲ್ಲ. ಓಲ್ಡ್ ಏಜ್ ಆದಾಗ ಅದರಿಂದಷ್ಟಕ್ಕೆ ಅದು ಬರುವಂಥದ್ದು. ಸೊ ಅದಕ್ಕೆಲ್ಲ ಯಾವುದೇ ರೀತಿಯ ಪ್ರಿವೆನ್ಷನ್ ಇಲ್ಲ. ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಈಸ್ ಪ್ರಿವೆಂಟೇಬಲ್. ಅದನ್ನು ಒಂದು ರೀತಿಯಲ್ಲಿ ಈ ರೀತಿಯ ವಿಧಾನಗಳನ್ನು ಯೂಸ್ ಮಾಡ್ಕೊಂಡು ನಾವು ಪ್ರಿವೆನ್ಷನ್ ಮಾಡ್ಬೋದು. ಎಸ್, ಓಕೆ. ಸೊ ಏಜ್ ಫ್ಯಾಕ್ಟರ್ ನೀವು ಹೇಳಿದ್ರಿ, ಯಾವುದೇ ಲಿಮಿಟ್ ಇಲ್ಲ, ಯಾರಿಗೂ ಬರುತ್ತೆ ಅಂತ. ಬಟ್ ಜೆನೆಟಿಕ್ ಬಗ್ಗೆ ನೋಡೋದಾದ್ರೆ ಅನುವಂಶಿವಾಗಿ, ಈಗ ತಂದೆಗಿತ್ತು ತಂದೆಯಿಂದ ಮಗುವಿಗೆ ಬರ್ತದೆ, ಈ ಥರ ಆಗುತ್ತಾ? ಓಕೆ, ಇವಾಗ ನಾವು ಬೇರೆ ಹಾರ್ಟ್ ಅಟ್ಯಾಕ್ ಎಲ್ಲ ಹೇಳ್ತೇವೆ, ಅವ್ರಿಗೆ ಪೇರೆಂಟ್ಸಿಗಿತ್ತು, ಇಬ್ಬರಿಗೂ ಇತ್ತು, ಇವರಿಗೆ ಚಾನ್ಸಸ್ ಜಾಸ್ತಿ ಬರ್ಬೋದು ಅಂತ ಹೇಳಿ. ಅದೇ ರೀತಿಯಲ್ಲಿ ಕೆಲವು ಈ ಕವಾಟದ ಸಮಸ್ಯೆಗಳು ಪೇರೆಂಟ್ಸಲ್ಲಿ ಇದ್ದಾಗ ಮಕ್ಕಳಿಗೆ ಬರುವಂಥ ಚಾನ್ಸಸ್ ಇರ್ತದೆ. ಈ ಬೈಕಸ್ಪಿಡ್ ಅಯೋಟಿಕ್ ವ್ಯಾಲ್ವ್ ಅಂತ ಏನು ಹೇಳ್ತೇವೆ, ಅದೆಲ್ಲ ಕೆಲವು ಸಲ ತಂದೆಗಿದ್ದರೆ ಅಥವಾ ತಾಯಿಗಿದ್ದರೆ ಮಕ್ಕಳಿಗೆ ಬರುವಂಥ ಚಾನ್ಸಸ್ ಇರ್ತದೆ. ಇನ್ನು ಕೆಲವು ಆನುವಂಶಿಕವಾಗಿ ಫ್ರಮ್ ಬರ್ತ್ ಬರುವಂಥದ್ದು ಪಲ್ಮನರಿ ಸ್ಟೀನೋಸಿಸ್ ಅಂತ ಹೇಳ್ತೇವೆ, ಅಂತೆಲ್ಲ ಕಾಯಿಲೆಗಳು ಆನುವಂಶಿಕವಾಗಿ ಬರುವಂಥ ಚಾನ್ಸಸ್ ಇರ್ತದೆ. ಇನ್ನು ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಯಾಕೆ ಬರ್ತದೆ ಅಂತ ನಾನು ಹೇಳಿದೆ, ಇನ್ಫೆಕ್ಷನ್ ಏನಾಗ್ತದೆ, ಓವರ್ ಕ್ರೌಡಿಂಗ್ ಇದ್ದಾಗ, ಅಂದರೆ ಅವರು ಸೇಮ್ ಮನೆಯಲ್ಲಿ ಇರ್ತಾರೆ. ಸೊ ಅವರಿಗೆಲ್ಲರಿಗೂ ಆ ಥರ ಇನ್ಫೆಕ್ಷನ್ ಆದಾಗಲೂ ಆ ಒಂದು ತೊಂದರೆಗಳು, ಅಂದರೆ ಫ್ಯಾಮಿಲಿನಲ್ಲಿ ಅವರು ರಕ್ತ ಹಂಚಿಕೊಟ್ಟು ಹುಟ್ಟಿದ್ದಕ್ಕೆ ಅಲ್ಲ, ಆದರೆ ಅವರು ಒಟ್ಟಿಗೆ ಇರುವ ಕಾರಣಕ್ಕೋಸ್ಕರ ಅವರಿಗೆ ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಬರುವಂಥ ಚಾನ್ಸಸ್ ಇರ್ತದೆ ಆ ರೀತಿಯಲ್ಲಿ. ರೈಟ್. ಸೊ ಕೆಲವೊಂದಷ್ಟು ಬದಲಾವಣೆಗಳು, ಈಗ ಹೆಲ್ದಿ ಪೀಪಲ್ ಆಗಿರ್ಬೋದು, ಇವರಿಗೆ ಕೆಲವೊಂದಷ್ಟು ಬದಲಾವಣೆಗಳನ್ನು ಸಜೆಸ್ಟ್ ಮಾಡೋದಾದ್ರೆ, ಒಂದು ಫುಡ್ ಹ್ಯಾಬಿಟ್, ಡಯಟಿಂಗ್ ಅಲ್ಲಿ ಮತ್ತೆ ಆಕ್ಟಿವಿಟೀಸ್, ಯಾವ ರೀತಿ ಹೇಳ್ತೀರಿ ಡಾಕ್ಟರ್? ಇವಾಗ ಈ ಫುಡ್ ಹ್ಯಾಬಿಟ್ಸ್, ನಾವು ಹೃದಯದ ಸಮಸ್ಯೆ ಅಂತ ಬಂದಾಗ ಫುಡ್ ಹ್ಯಾಬಿಟ್ಸ್ ಮತ್ತು ಎಕ್ಸಸೈಸ್, ಲೈಫ್ ಸ್ಟೈಲ್ ಇದೆಲ್ಲ ಮೇಯ್ನ್ ಆಗಿ ಬರುವಂಥದ್ದು. ಹೃದಯದ ಕವಾಟದ ಸಮಸ್ಯೆಗಳಲ್ಲದೆ ನಾವು ಮಾತಾಡೋದಾದರೆ ಇದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಹೃದಯದ ಸಮಸ್ಯೆ ಬರದಾಗಿ ನಾವು ನೋಡಿಕೊಳ್ಳುವಂಥದ್ದು, ಹಿತಮಿತವಾಗಿ ನಾವು ಆಹಾರವನ್ನು ಸೇವಿಸುವಂಥದ್ದು. ಏನು ಅಂತ ಕೇಳಿದರೆ, ನಮಗೆ ಯಾವಾಗ ಬೇಕು ಅಷ್ಟೇ ಆಹಾರವನ್ನು ನಾವು ಸೇವಿಸಬೇಕು. ನಾವು ನಮ್ಮ ದೇಹಕ್ಕೆ ಬೇಕಾದಕ್ಕಿಂತ ಜಾಸ್ತಿ ಆಹಾರವನ್ನು, ನನಗೆ ಹಸಿವಿಲ್ಲದಿದ್ದರೂ ನಾನು 1 ಗಂಟೆ ಆಯಿತು ಊಟ ಮಾಡಬೇಕು ಅಂತ ಆ ಥರ ಏನು ರೂಲ್ಸ್ ಏನಿಲ್ಲ. ನನಗೆ ಹಸಿವಾದರೆ ಮಾತ್ರ ಸೇವಿಸುವಂಥದ್ದು. ನಾವು ಜಾಸ್ತಿ ಸೇವಿಸಿದರೆ ಏನಾಗ್ತದೆ, ಅದು ಎಷ್ಟು ಬೇಕೋ ಅಷ್ಟು ಮಾತ್ರ ಬಾಡಿ ಯುಟಿಲೈಸ್ ಮಾಡ್ತದೆ, ಉಳಿದದ್ದು ಹೋಗಿ ಎಲ್ಲ ಒಂದು ಶೇಖರಣೆ ಆಗ್ತದೆ. ಶೇಖರಣೆ ಆದ ಆಹಾರ ಏನಾಗ್ತದೆ, ಶೇಖರಣೆ ಆದ ಆಹಾರ ನಾವು ಎಲ್ಲೂ ಕೂಡ ಒಂದು 10 ದಿವಸ ಇಟ್ಟುಬಿಟ್ರೆ ಅಲ್ಲಿ ಫಂಗಸ್ ಬರ್ತದೆ. ಅದೇ ಥರ ಬಾಡಿನಲ್ಲೂ ಹಾಗೆ ಆಗ್ತದೆ. ನಾವು ಎಕ್ಸ್ಟ್ರಾ ಏನಾರು ಇದ್ದರೆ ಅದು ಶೇಖರಣೆ ಆದದ್ದು ಬೇರೆ ಬೇರೆ ಅಂಗಗಳಿಗೆ ಹೋಗಿ, ಬ್ರೈನಿಗೆ ಹೋಗಿ ಅಥವಾ ಕಿಡ್ನಿಗೆ ಹೋಗಿ ಅಥವಾ ಲಿವರಿಗೆ ಹೋಗಿ ಈ ರೀತಿಯಲ್ಲಿ ಡೆಪಾಸಿಟ್ ಆಗುವಂಥ ಫ್ಯಾಟಿ ಲಿವರ್ ಅಂತ ಹೇಳ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಹೃದಯದಲ್ಲೂ ಹೋಗಿ ಡೆಪಾಸಿಟ್ ಆಗ್ತದೆ. ಎಥೆರೋಸ್ಕ್ಲಿರೋಸಿಸ್ ಅಂದರೆ ಲಿಪಿಡ್ ಹೋಗಿ ಫ್ಯಾಟ್ ಹೋಗಿ ಡೆಪಾಸಿಟ್ ಆಗಿ ಬ್ಲಾಕ್ ಆಗುವಂಥ ಚಾನ್ಸಸ್ ಇರ್ತದೆ. ಈ ರೀತಿಯಲ್ಲಿ ಲೈಫ್ ಸ್ಟೈಲ್ ತುಂಬ ಇಂಪಾರ್ಟೆಂಟ್. ಹೃದಯದ ಸಮಸ್ಯೆಗಳು ಇತ್ತೀಚೆಗೆ ಯಾಕೆ ಜಾಸ್ತಿ ಆಗಿದೆ ಅಂತ ಕೇಳಿದರೆ, ಆಹಾರ ಪದ್ಧತಿ ಮತ್ತು ನಮ್ಮ ಲೈಫ್ ಸ್ಟೈಲ್. ನಾವು ಎಕ್ಸಸೈಸ್ ಏನೂ ಮಾಡೋದಿಲ್ಲ, ಹೆಚ್ಚಿನವರು ಏನು ಎಕ್ಸಸೈಸ್ ಇರೋದಿಲ್ಲ, ಆ ರೀತಿಯಲ್ಲಿ ಆಗ್ತದೆ. ಅಟ್ಲೀಸ್ಟ್ ಎಕ್ಸಸೈಸ್ ಎಷ್ಟು ಮಾಡಬೇಕು ಅಂತ ಕೇಳಿದರೆ, ದಿನಕ್ಕೆ ಒಂದು ಅರ್ಧ ಗಂಟೆ ಎಕ್ಸಸೈಸ್. ಯಾವ ರೀತಿಯ ಎಕ್ಸಸೈಸು ಅಂತ ಕೇಳಿದರೆ, ಬೆವರಬೇಕು. ನಾವು ಬೆವರಿದ್ದೇವೆ ಅಂತ ಹೇಳಿದರೆ ಎಕ್ಸಸೈಸ್ ಮಾಡಿದ್ದೇವೆ ಅಂತ ಹೇಳಿ ಲೆಕ್ಕ. ಸೊ ಅಷ್ಟು ದಿನಕ್ಕೆ ಒಂದು ಅರ್ಧ ಗಂಟೆ ಆದರೂ ಮಾಡಬೇಕು. 5 ರಿಂದ 6 ದಿವಸಗಳ ಕಾಲ, ಮಿನಿಮಮ್ 5 ದಿವಸ ಪರ್ ವೀಕ್ ಮಾಡಿದರೆ ಒಳ್ಳೆಯದು. ಈ ರೀತಿಯಂಥ ಲೈಫ್ ಸ್ಟೈಲನ್ನು ನಾವು ಮಾಡಿಕೊಂಡ್ರೆ ಒಂದು ಹೃದಯದ ಒಂದು ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬಹುದು ಅಂಥೇಳಿ ನಾವು. ಓಕೆ, ಇವಾಗ ಮಾತಾಡ್ತಾ ನಂಗೊಂದು ಡೌಟ್ ಬಂತು. ಈಗ ಒಬೀಸ್ ಪೀಪಲ್ ಇರ್ತಾರೆ, ಯಾರಿಗೆಲ್ಲ ಒಬಿಸಿಟಿ ಇರುತ್ತೆ, ಅವರಿಗೆ ಈ ಒಂದು ಹಾರ್ಟ್ ವಾಲ್ವ್ನದು ಪ್ರಾಬ್ಲಮ್ ಬರುತ್ತಾ? ಒಬಿಸಿಟಿ ಮತ್ತು ಹಾರ್ಟ್ ವ್ಯಾಲ್ವ್ಗೆ ಅಂಥೇಳಿ ಯಾವುದೇ ರೀತಿಯ ಒಂದು ಕನೆಕ್ಷನ್ ಇಲ್ಲ, ಅಂಥದ್ದೇನು ಪ್ರೂವ್ ಆಗಲಿಲ್ಲ. ಆದರೆ ಬೇರೆ ರೀತಿಯ ಹೃದಯದ ಸಮಸ್ಯೆಗಳು ಡೆಫಿನೆಟ್ಲಿ ಬರ್ತದೆ. ಒಬಿಸಿಟಿ ಇರೋದ್ರಿಂದ ಹೃದಯದ ಕವಾಟದ ಸಮಸ್ಯೆಗಳು ಆ್ಯಸ್ ಸಚ್ ಬರುವಂಥದ್ದು ಏನಿಲ್ಲ, ಅಂಥ ಒಂದು ಕೋರಿಲೇಷನ್ ಏನೂ ಇಲ್ಲ ಆ ರೀತಿಯಾದ. ಎಸ್, ಓಕೆ. ಸೊ ಕಾರ್ಯಕ್ರಮದ ಆಲ್ಮೋಸ್ಟ್ ಕೊನೆ ಹಂತಕ್ಕೆ ಬರ್ತಾ ಇದ್ವಿ. ಯಾರೇ ವೈದ್ಯರು ಬಂದರೂ ನಾವು ಕೇಳುವಂಥದ್ದು ವೀಕ್ಷಕರಿಗಾಗಿ ಒಂದು ಸಂದೇಶ, ಒಂದು ಮೆಸೇಜ್. ಸೊ ಕ್ಯಾಮ್ರಾ ಇಲ್ಲಿದೆ ಸರ್, ಒಂದು ಮೆಸೇಜ್ ನಮ್ಮ ವೀಕ್ಷಕರಿಗೋಸ್ಕರ. ಓಕೆ, ಇವಾಗ ನಾವು ಹಾರ್ಟ್ ಅಟ್ಯಾಕ್ನ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂಥದ್ದು, ಸಾಮಾಜಿಕ ಜಾಲತಾಣದಲ್ಲಿರ್ಬೋದು, ಎಲ್ಲ ಕಡೆ ನಮಗೆ ಗೊತ್ತಿರುವಂಥದ್ದು. ಆದರೆ ಈ ಹೃದಯದ ಕವಾಟದ ಒಂದು ಸಮಸ್ಯೆಗಳು ಈ ರೀತಿಯಾಗಿ, ಅಂದರೆ ಸ್ವಲ್ಪ ನಡೆದಾಗ ದಮ್ಮು ಬರುವಂಥದ್ದು, ಸ್ವಲ್ಪ ನಡೆದಾಗ ಎದೆನೋವು ಬರುವಂಥದ್ದು, ಎದೆ ಬಡ್ಕೊಳ್ಳುವಂಥದ್ದು, ಈ ರೀತಿಯೆಲ್ಲ ಸಮಸ್ಯೆಗಳಿದ್ದಾಗ ಹೃದಯದ ಕವಾಟಗಳ ಸಮಸ್ಯೆ ಇರ್ಬೋದು ಅಂಥೇಳಿ ತಿಳ್ಕೊಂಡು ಅದನ್ನು ಆದಷ್ಟು ಬೇಗ ವೈದ್ಯರಿಗೆ
ಹೋಗಿ ಚೆಕ್ ಮಾಡಿಸುವಂಥದ್ದು ಒಳ್ಳೆಯದು ಅಂಥೇಳಿ ನಾವು ಹೇಳ್ತೇವೆ. ಎಸ್. ಸೊ ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ಜೊತೆ ಬಂದು ನಮಗೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ಗಳು, ಸಿಂಪ್ಟಮ್ಸ್ಗಳ ಬಗ್ಗೆ ಎಲ್ಲ ಡಿಟೇಲ್ ಆಗಿ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು ಸೊ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಒಂದು ಆರೋಗ್ಯ ದೀಪದ ಈ ಒಂದು ಸಂಚಿಕೆಯಲ್ಲಿ ಹೃದಯ ಕವಾಟಿನ ಸಮಸ್ಯೆಗಳು ಹಾಗೆಯೇ ಪರಿಹಾರಗಳ ಕುರಿತಾಗಿ ನಿಮಗೆ ಸಾಕಷ್ಟು ಮಾಹಿತಿ ಸಿಕ್ತು ಅಂತ ಅಂದ್ಕೊಳ್ತೇವೆ. ಅಪ್ ನೆಕ್ಸ್ಟ್ ಬರುವಂತಹ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಒಂದು ವಿಚಾರದ ಜೊತೆ ಮತ್ತೆ ಸಿಗ್ತೀವಿ. ಸೊ ನಿಮಗೆ ಏನಾದರೂ ಹೃದಯ ಸಂಬಂಧ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ ಅಥವಾ ಏನಾದರೂ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ಅಂದರೆ ತತ್ಕ್ಷಣ ಫಾದರ್ ಮುಲ್ಲರ್ ಆಸ್ಪತ್ರೆಗೆ ಭೇಟಿ ಕೊಡಿ. ದಿ ಚಾರ್ಮಿಂಗ್ ಡಾಕ್ಟರ್ ನಿಮ್ಗೆ ಅಲ್ಲಿ ಸಿಗ್ತಾರೆ. ಸೊ ಎಲ್ಲ ಡೀಟೇಲ್ಸನ್ನು ನಿಮ್ಗೆ ಅಲ್ಲಿ ಕೊಡ್ತಾರೆ. ಸೊ ಇನ್ನಷ್ಟು ಮನೋರಂಜನಾತ್ಮಕ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.